2015-16ರಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಅತಿ ಹೆಚ್ಚಿನ ರೈತರ ಆತ್ಮಹತ್ಯೆ ಆಯಿತು. ನೀವು ಕೃಷಿ ಸಚಿವರಾದ್ರ ಮೇಲೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಿದೆಯಾ, ಪಾಸಿಟಿವ್ ಇಂಪ್ಯಾಕ್ಟು? ನಮ್ಮ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆ ಪ್ರಕರಣ ಕಡಿಮೆ ಆಗ್ತದೆ. ಇದು ಒಂದಷ್ಟು ನಾವು 1,000 ಕೋಟಿ ಈ ಎಕ್ವಿಪ್ಮೆಂಟ್ಗಳಿಗೆ ಕೊಡಿ, ಕೃಷಿ ಪರಿಕರಗಳಿಗೆ ಸಹಾಯಧನ ಸಬ್ಸಿಡಿ. ಕೋಲಾರದ ಹತ್ರ ಒಬ್ಬರು 25 ಎಕರೆ ಇರೋ ರೈತರು ಪ್ರತಿ ವರ್ಷ ನಾವೆಲ್ಲ ಕಳೆದು ನಮ್ಮ ಫ್ಯಾಮಿಲಿ ಖರ್ಚು ಕೇಳ್ದು ನಮ್ಮ ವೇರ್ ಆ್ಯಂಡ್ ಟೈರ್ ಕೇಳ್ದು 1 ಕೋಟಿ ಉಳಿಸ್ತೀವಿ. 2 ಎಕರೆ 3 ಎಕರೆ ಇರೋರು 2 ಲಕ್ಷ 3 ಲಕ್ಷ 5 ಲಕ್ಷ ಉಳಿಸ್ತೀವಿ. ನಾನು ಎಷ್ಟು ಜನ ಭೇಟಿ ಮಾಡಿದ್ದೀನೋ ಅಷ್ಟು ಜನ ಒಬ್ಬರು ಸಾಲ ತಗೊಂಡಿದ್ದಾರೆ, ಈವನ್ 0 ಇಂಟ್ರೆಸ್ಟು ತಗೊಂಡಿದ್ದಾರೆ. ನಮ್ಮೂರಲ್ಲಿ ಒಂದು ಕೃಷಿ ವಿಶ್ವವಿದ್ಯಾಲಯ ಇದೆ, ನಮ್ಮೂರಲ್ಲಿ ಸೈನ್ಸಿಸ್ಟ್ ಇದ್ದರೆ ನಾವು ಅವ್ರ ಹತ್ರ ಹೋಗಿ ಕೇಳೋದು. ನಾವು GKVKಗೋ ರಾಯಚೂರಿಗೋ ಧಾರವಾಡಕ್ಕೋ ಹೋಗಿ ಕೇಳೋದು ಬೇಡ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು 1931ರಲ್ಲಿ ರಿಸರ್ಚ್ ಸೆಂಟ್ರ್ ಮಾಡಿದ್ರು. ಅವರು ಅವತ್ತೇ 600 ಎಕರೆ ಜಮೀನನ್ನ ಅವ್ರ ಸ್ವಂತ ಜಮೀನನ್ನ ಕೊಟ್ಟು ರಿಸರ್ಚ್ ಸೆಂಟ್ರ್ ಮಾಡಿದ್ರು. ಇವತ್ತು ಹೆಚ್ಚು ರಿಸರ್ಚ್ ಆಗ್ತಾ ಇರ್ತಕ್ಕಂಥ GKVKಗಿಂತ ಅಲ್ಲಿ. ನೀವು ಏನಾಗುತ್ತೆ, ಈಗ BJPಯವ್ರಿಗೂ ಕಾಂಗ್ರೆಸ್ಸವ್ರಿಗೂ JDSವ್ರಿಗೂ ವಿರೋಧ ಪಕ್ಷದಲ್ಲಿದ್ದಾಗ ಮಾತಾಡ್ತೀವಿ ಅಂದರೆ ಪ್ರಗತಿಪರ ರೈತರು, ಜನರ ಪರವಾಗಿರೋ ರೈತರನ್ನು ಸಹ ಯೋಚನೆ ಮಾಡಬೇಕಲ್ಲ ಮಾತಾಡಬೇಕು. ಮೀಡಿಯಾ ಡೈರೆಕ್ಟಾಗಿ ಕಂಟ್ರೋಲ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಇರುತ್ತೆ. ಎಲ್ಲ ಓನರ್ಗಳು ಸಹ BJP ಸಪೋರ್ಟೆಡ್ ಓನರ್ಗಳಾಗಿದ್ದಾರೆ. ಇನ್ನು ಮುಂದುವರೆದಂತೆ ಕೃಷಿ ಸಚಿವರಾದ ಮೇಲೆ ನಿಮ್ಮ ಕೆಲವು ವಿಷಯಗಳನ್ನ ಮಾತಾಡಿಸಲೇಬೇಕಿತ್ತು, 2 ವರ್ಷಗಳಾಗಿಲ್ಲ. ಮುಖ್ಯವಾಗಿ ಸರ್, ನೀವು ಮಂಡ್ಯ ಜಿಲ್ಲೆಯಿಂದ ಬಂದಿದ್ದೀರಿ. ಮಂಡ್ಯ ಜಿಲ್ಲೆ ಕೃಷಿ ಪ್ರಧಾನ ಜಿಲ್ಲೆ. ಅದು ಮಂಡ್ಯ ಜಿಲ್ಲೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ 82% ಆಫ್ ಮಂಡ್ಯ ಪಾಪ್ಯುಲೇಷನ್ನು ಹಳ್ಳಿಗಳಲ್ಲಿದೆ. ಬಹುಶಃ ಇಡೀ ಕರ್ನಾಟಕದಲ್ಲಿ 2ನೇದೋ 3ನೇದೋ ಜಿಲ್ಲೆ ಇಷ್ಟು ಅತಿ ಹೆಚ್ಚಿನ ಪಾಪ್ಯುಲೇಷನ್ನು ಹಳ್ಳಿಗಳಲ್ಲಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆಯಿಂದ ಬಂದವರಾಗಿ ನೀವೊಬ್ಬ ಕೃಷಿ ಸಚಿವರಾದಾಗ ನಿಮಗೆ ಏನು ಅನ್ನಿಸ್ತು? ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೃಷಿ ಸಚಿವನಾಗಿ ನನಗೆ ಜವಾಬ್ದಾರಿ ಕೊಡ್ತಾರೆ ಅಂತ. ನಾನು ಯಾವಾಗಲೂ ಹಿಂದಿನಿಂದನೂ ಗಾಡ್ ಗ್ರೇಸ್ ಚುನಾವಣೆಗೆ ಬಂದಾಗ ಅವತ್ತಿದ್ದಂಥ ಪಾರ್ಟಿ ಇರ್ಬೋದು, ಇವತ್ತು ನನ್ನ ಕಾಂಗ್ರೆಸ್ ಪಾರ್ಟಿ ಇರ್ಬೋದು, ನಾನು ಎಲ್ಲೂ ಹೋಗಿ ಇಂಥ ಖಾತೆ ಮಾಡಬೇಕು, ಜವಾಬ್ದಾರಿನ ಕೊಡಿ ಅಂತ ಏನು ಕೊಡ್ತಾರೆ ಅದನ್ನು ಮಾಡ್ಕೊಂಬಂದಿದ್ದೀನಿ. ಹಿಂದೆ ಹೆಲ್ತು ಟ್ರಾನ್ಸ್ಪೋರ್ಟು ಸಹ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೆ. ಈಗ ಸಿದ್ದರಾಮಯ್ಯನವರು ನಮ್ಮ ಪಾರ್ಟಿ ಅಧ್ಯಕ್ಷರು, ಹೈಕಮಾಂಡು ಕೃಷಿ ಕೊಟ್ಟವ್ರೆ ಅಂತ ಅಂದಾಗ ನಾನು CM ಅವ್ರನ್ನ ಭೇಟಿ ಮಾಡಿದಾಗ, ಇಲ್ಲಪ್ಪ ನಾನು ಬೇರೆ ಏನೋ ಯೋಚನೆ ಮಾಡಿದ್ದೆ, ಬಟ್ ಆದರೆ ನೀನು ಮಂಡ್ಯ ನಿನಗೆ ಕೃಷಿ ಕೊಡಬೇಕು ಅನ್ನಿಸ್ತು, ಕೊಟ್ಟೆ ಅಂತ. ಸಂತೋಷ ಸರ್ ಅಂತ ಹೇಳಿ ಬಂದೆ. ಬಟ್ ಒಂದು ಸ್ವಲ್ಪ ನನಗೆ ಕೃಷಿ ಅಂದರೆ ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಡಿಪಾರ್ಟ್ಮೆಂಟ್ ಅಂತ ಬೇರೆಯವ್ರು ಅಂತಾರೆ. ನನಗೇನು ಅನ್ನಿಸ್ಲಿಲ್ಲ. ಭಾಳ ಸಂತೋಷವಾಗಿ ಒಂದಷ್ಟು ಹೊಸ ಕಾರ್ಯಕ್ರಮಗಳನ್ನ, ರೈತರಿಗೆ ಏನೆಲ್ಲ ಅನುಕೂಲ ಆಗಬೇಕು, ರೈತರು ಫೈನಾನ್ಷಿಯಲಿ ಯಾವ ಥರ ಸ್ಟುಡ್ ಆಗಬೇಕು, ಮತ್ತು ಯಾವಾಗಲೂ ರೈತರಂತ ಅಂದರೆ ಸಾಲ ಅಥವಾ ರೈತರಂದರೆ ಲಾಸ್ ಅಂತ ಏನಂತಾರೆ, ಅದರಿಂದ ಹೊರಗಡೆ ತರಬೇಕು ಅನ್ನೋ ಒಂದು ಅನೇಕ ಆಲೋಚನೆಯನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದೀನಿ. ನನಗೆ ಭಾಳ ಸಂತೋಷ ಇದೆ. 2 ವರ್ಷ ಒಳ್ಳೆ ಕೆಲಸನೂ ಮಾಡಿದ್ದೀನಿ. ನನಗೆ ಈ ಖಾತೆ ಬಗ್ಗೆ ನನಗೆ ಬೇರೆ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ಆದರೆ ಕೃಷಿ ಮಿನಿಮಮ್ 60-70% ಪಾಪ್ಯುಲೇಷನ್ ಕೃಷಿ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ. ಈಗ ನೀವು ಸಾಫ್ಟ್ವೇರ್ನವರೆಲ್ಲ ಯುವಕರೆಲ್ಲ ಕೃಷಿಗೆ ಯಾಕೆ ನಮ್ಮ ಅಪ್ಪನ ಆಸ್ತಿ ಹೋಗಬಾರ್ದು ಅಂತ ಹೋಗುವಂಥವ್ರು ಇಂಥ ಇಲಾಖೆಯಲ್ಲಿ ಕೆಲಸ ಮಾಡೋದು ಖುಷಿ ಅಲ್ವ. ಹಾಗಾಗಿ ನಮಗೆ ಭಾಳ ಸಂತೋಷ ಇದೆ. ಸರ್, ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಕೃಷಿ ಭಾಗ್ಯ ಅಂತೇಳಿ ಕೃಷಿ ಹೊಂಡ ಆಗಿರ್ಬೋದು, ಸಿರಿಧಾನ್ಯಗಳ ಬಗ್ಗೆ ಆಗಿರ್ಬೋದು, ಹಲವಾರು ಯೋಜನೆಗಳನ್ನ ಇದು ಮಾಡಿದರು. ನೀವು ಕೃಷಿ ಸಚಿವರಾದ ಮೇಲೆ ನೀವು ಆ ರೀತಿಯ ಹೊಸದಾದ ಯೋಜನೆಗಳು ಯಾವುದಾದ್ರೂ ಮಾಡಿದ್ದೀರಾ ಅಥವಾ ಮಾಡೋದ್ರ ಬಗ್ಗೆ ನಿಮ್ಮ ಕಲ್ಪನೆ ಏನಿದೆ? ಅದು 13-18 ಕೃಷಿ ಭಾಗ್ಯ ಮಾಡಿದರು. 18 23 BJP ಗೌರ್ಮೆಂಟು ಮತ್ತು ನಮ್ಮ ಕುಮಾರಸ್ವಾಮಿಯವರು ಅದನ್ನು ಸ್ಟಾಪ್ ಮಾಡಿದ್ರು. ಮತ್ತು 13-18 104 ತಾಲೂಕು ಮಾತ್ರ ಕೃಷಿ ಭಾಗ್ಯ ಇತ್ತು. ನಾನು ಈ ಬಾರಿ ಆದಮೇಲೆ ಮತ್ತೆ ನಾನು ಮುಖ್ಯಮಂತ್ರಿ ಹತ್ರ ಹೋಗಿ ಇದನ್ನು ಮುಂದುವರಿಸಬೇಕು ಮತ್ತು ಎಲ್ಲ ಕಡೆ ಮಾಡಬೇಕು. 224 ತಾಲೂಕಿಗೂ ಕೃಷಿ ಭಾಗ್ಯನ ಕೃಷಿ ಹೊಂಡ ಮಾಡೋ ಥರ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ. ಕಳೆದ 2 ವರ್ಷದಲ್ಲಿ 25,000 ಕೃಷಿ ಹೊಂಡ ನಾವು ಮಾಡಿದ್ವಿ. 25,000 ಕೃಷಿ ಹೊಂಡ ಮಾಡಿದ್ವಿ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ರೈತರಿಗೆ ಸಮಗ್ರ ಕೃಷಿಗೆ ನಾವು ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಟ್ಟಿದ್ವಿ. ಪ್ರೋಗ್ರೆಸಿವ್ ರೈತರ ಹತ್ರ ನಾವು ಈಗ ಇಡೀ 31 ಜಿಲ್ಲೆಯಲ್ಲಿ
ಸುಮಾರು ಒಂದು 10-20 ಜಿಲ್ಲೆನ ನಾನು ಭೇಟಿ ಮಾಡಿದ್ದೀನಿ. ಅವರೆಲ್ಲರಿಗೂ ಯಾವ ರೀತಿ ಕೃಷಿ ಆದಾಯವಾಗಿ ಮಾಡ್ತಾಯಿದ್ದೀರಾ ಅನ್ನೋದನ್ನು ನಾನು ಅವ್ರ ಜೊತೆ ಚರ್ಚೆ ಮಾಡಿ, ನಾನು ಹೋದಂಥ ಅನೇಕ ರೈತರು ಒಬ್ಬರೂ ಸಾಲದ ಮೇಲೆ ಇಲ್ಲ, ನಾವೆಲ್ಲ ಪ್ರಾಫಿಟಲ್ಲಿದ್ದೀವಿ ಅಂತಾರೆ. ಅವರೆಲ್ಲ ಜಮೀನು 1 ಎಕರೆ 2 ಎಕರೆ 3 ಎಕರೆ 4 ಎಕರೆ, ಕೆಲವರು 25 ಎಕರೆ ಇರೋರು ನೋಡಿದ್ವಿ. ಕೋಲಾರದ ಹತ್ರ ಒಬ್ಬರು 25 ಎಕರೆ ಇರೋ ರೈತರು ಪ್ರತಿ ವರ್ಷ ನಾವೆಲ್ಲ ಕಳೆದು ನಮ್ಮ ಫ್ಯಾಮಿಲಿ ಖರ್ಚು ಕೇಳ್ದು ನಮ್ಮ ವೇರ್ ಆ್ಯಂಡ್ ಟೇರ್ ಕೇಳ್ದು 1 ಕೋಟಿ ಉಳಿಸ್ತೀನಿ ಅಂತಾರೆ. 2 ಎಕರೆ 3 ಎಕರೆ ಇರೋರು 2 ಲಕ್ಷ 3 ಲಕ್ಷ 5 ಲಕ್ಷ ಉಳಿಸ್ತೀನಿ ಅಂತಾರೆ. ನಾನು ಎಷ್ಟು ಜನ ಭೇಟಿ ಮಾಡಿದ್ದೀನೋ ಅಷ್ಟು ಜನ ಒಬ್ಬರು ಸಾಲ ತಗೊಂಡಿಲ್ಲ, ಈವನ್ 0 ಇಂಟ್ರೆಸ್ಟು ತಗೊಂಡಿಲ್ಲ. ಬಟ್ ಆದರೆ ಕೃಷಿಕರಲ್ಲಿ ಸಾಲ ಜಾಸ್ತಿ ಇದೆ, ಮತ್ತು ಆ ಸಾಲದಿಂದನೇ ರೈತರ ಆತ್ಮಹತ್ಯೆಗಳು ಕೂಡ ನಿಮಗೆ ಗೊತ್ತಿರುತ್ತೆ ಖಂಡಿತ. 2015-16ರಲ್ಲಿ ಮಂಡ್ಯ ಜಿಲ್ಲೆಯಲ್ಲೂ ತುಂಬ ಅತಿ ಹೆಚ್ಚಿನ ರೈತರ ಆತ್ಮಹತ್ಯೆ ಆಯಿತು. ನೀವು ಕೃಷಿ ಸಚಿವರಾದ್ರ ಮೇಲೆ ಅದ್ರ ಮೇಲೆ ಇಂಪ್ಯಾಕ್ಟ್ ಆಗಿದೆಯಾ, ಪಾಸಿಟಿವ್ ಇಂಪ್ಯಾಕ್ಟು? ಈ ನಮಗೆ ನಮ್ಮ ಸರ್ಕಾರ ಬಂದ ಮೇಲೆ ಆತ್ಮಹತ್ಯೆ ಪ್ರಕರಣ ಕಡಿಮೆ ಆಗ್ತಾ ಬಂದಿದೆ. ಇದಕ್ಕೆ ನಾವು ಕೃಷಿ ಇಲಾಖೆಯನ್ನು ಕೊಟ್ಟ ಕಾರ್ಯಕ್ರಮ ಅಂತ ಹೇಳಲ್ಲ ನಾವು. ಇದು ಒಂದಷ್ಟು ನಾವು 1,000 ಕೋಟಿ ಈ ಎಕ್ವಿಪ್ಮೆಂಟ್ಗಳಿಗೆ ಕೊಟ್ಟಿದ್ವಿ, ಕೃಷಿ ಪರಿಕರಗಳಿಗೆ ಸಹಾಯಧನ ಸಬ್ಸಿಡಿ ಕೊಟ್ಟಿದ್ವಿ. ನೀವು ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಕರ್ನಾಟಕ ಯಾವ ರಾಜ್ಯದಲ್ಲಿ ಇವತ್ತರೆಗೂ ಕೊಟ್ಟಿಲ್ಲ. ಈ ಶುಗರ್ ಕ್ಯಾನ್ ಹಾರ್ವೆಸ್ಟ್ ಹಬ್ಬು 50 ಲಕ್ಷ 40 ಲಕ್ಷ ಸಬ್ಸಿಡಿ, ಜನರಲ್ಗೆ 40 ಲಕ್ಷ, SC/ST 50 ಲಕ್ಷ. ಒಬ್ಬ ರೈತ, ನೀವು ರೈತರು ಅಂತ ಇಟ್ಕೊಳ್ಳಿ, ನಿಮ್ಮಲ್ಲಿ 5 ಎಕರೆ ಕಬ್ಬಿದ್ರೆ ನೀವು ಕಟಾವು ಮಾಡೋದಕ್ಕೆ ಮಿಷನ್ ತಗೊಂಡ್ರೆ 1 ಕೋಟಿ ಮಿಷನ್ಗೆ 50 ಲಕ್ಷ ಸಬ್ಸಿಡಿ. ಇಲ್ಲಿವರೆಗೆ ದೇಶದಲ್ಲಿ ಯಾರೂ ಕೊಟ್ಟಿಲ್ಲ. ಫಸ್ಟ್ ಟೈಮ್ ಈ ಸರ್ಕಾರ ನಾನು ಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರು ಇದನ್ನು ಒಪ್ಪಿಗೆ ಕೊಟ್ಟು ಕ್ಲಿಯರ್ ಮಾಡಿರಿ. ಸೊ ಇದು ಬರೀ ಲೇಬರ್ ಪ್ರಾಬ್ಲಮ್ ಅಷ್ಟೇ ಕಂಟ್ರೋಲ್ ಮಾಡಲ್ಲ, ಅವರಿಗೆ ಇಳುವರಿನೂ ಜಾಸ್ತಿ ಆಗುತ್ತೆ. ಹೌದು. ಮತ್ತು ಪದ್ಧತಿ ಇದೆಯಲ್ಲ, ಹೊಸ ಟೆಕ್ನಾಲಜಿನ ನಾವು ಉಪಯೋಗಿಸ್ಬೇಕು. ಈ ಕಬ್ಬನ್ನು 3 ಅಡಿಗೆ ನೆಡೋ ಬದಲು 6 ಅಡಿಗೆ ನೆಡಬೇಕು. ಇಲ್ಲಿವರೆಗೆ ರೈತರಿಗೆ ನಮ್ಮ ಯೂನಿವರ್ಸಿಟಿಯವರು ಸರಿಯಾದ ರೀತಿ ಮಾರ್ಗದರ್ಶನ ಕೊಟ್ಟಿದ್ರು ಬಿಟ್ಟಿದ್ರು. ನಾವು ಈ ಬಾರಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾರೆ, ನಾನು ಸಹ ಎಲ್ಲ ಸೈನ್ಸಿಸ್ಟ್ಗಳು ಸಹ ಫೀಲ್ಡಲ್ಲಿರಬೇಕು, ಎಲ್ಲ ಲ್ಯಾಬ್ಗಳು ಸಹ ಕೆಲಸ ಮಾಡಬೇಕು. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ಸೊ ಇವತ್ತು ಎಂಟೈರ್ ಕರ್ನಾಟಕದಲ್ಲಿ ಲ್ಯಾಬ್ರೇಟ್ರಿಗಳು ಎಲ್ಲ ಹಳೆಯವಾಗಿದ್ದು ಎಲ್ಲವನ್ನೂ ಸಹ ನಾವು ರಿನೋವೇಷನ್ ಮಾಡಿದ್ವಿ. ಸಾಯಿಲ್ ಟೆಸ್ಟ್ ಜಾಸ್ತಿ ಮಾಡ್ತಾಯಿದ್ವಿ. ಅದರ ಮಹತ್ವವನ್ನು ಜನರಿಗೆ ಕೊಡ್ತೀವಿ. ನೀರು ಎಷ್ಟು ಉಪಯೋಗಿಸ್ಬೇಕು, ಯಾವ ಬೆಳೆ ಹಾಕಬೇಕು, ಆಲ್ಟರ್ನೇಟ್ ಹೆಂಗೆ ಹೋಗ್ಬೇಕು, ಸಮಗ್ರ ಕೃಷಿಗೆ ಹೆಂಗೆ ಹೋಗ್ಬೇಕು, ಇದನ್ನು ನೀವು ಮಂತ್ರಿಗಳಾದ ಮೇಲೆ ಸಾಕಷ್ಟು ವಿಚಾರವನ್ನು ನೋಡಿ. ಮೊದಲಿದ್ದ ಯೋಜನೆಗಳನ್ನು ವಿಸ್ತರಿಸಿದಿರಿ ಮತ್ತು ಈ ನಮ್ಮ ಹಾರ್ವೆಸ್ಟ್ ಹಬ್ ಅಂತೇಳಿ ಇವೆಲ್ಲ ಹೊಸದಾಗಿ ಕೊಟ್ಟಿದ್ದೀವಿ. ಮತ್ತು ಈ ಸಾಪ್ ಅಂತೇಳಿ ಹೊಸ ಒಂದು ತಂತ್ರ ಇದನ್ನು ತಂದು, ಅದರಿಂದ ಈ ಬೆಳೆ ಹತ್ರ ಏನಾದ್ರು ಇದ್ದರೆ ಅಲ್ಲೊಂದು ಫೋಟೋ ತೆಗೆದ್ರೆ ಅದು ಯಾವ ಕಾಯಿಲೆ ಯಾವ ಮೆಡಿಷನ್ ಹಾಕಬೇಕು ಅಂತೇಳಿ ಅವನಿಗೆ ಮೆಸೇಜ್ ಹೋಗುತ್ತೆ ರೈತರಿಗೆ. ಆ ಥರದ ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡ್ದೆ. ಮತ್ತು FID ನಾವು ಇಂಟ್ರೊಡ್ಯೂಸ್ ಮಾಡಲಾಗಿ ಎಲ್ರಿಗೂ ಡೈರೆಕ್ಟಾಗಿ ಖಾತೆಗೆ ದುಡ್ಡು ಹೋಗಲಿಕ್ಕೆ ಅದೊಂದು ಅನುಕೂಲ ಆಯಿತು. ಸೊ ಇದನ್ನು ಹೊಸದಾಗಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಆತ್ಮಹತ್ಯೆ ಪ್ರಕರಣ ನೀವು ಕೇಳಿದ್ರಲ್ಲ, 1920 2020ಕ್ಕೆ 897 ಇದೆ, 2025ಕ್ಕೆ 63 ಇದೆ. ಅಂದರೆ ಈ ಆತ್ಮಹತ್ಯೆ ಪ್ರಕರಣಗಳು, ರೈತರ ಆತ್ಮಹತ್ಯೆ ಪ್ರಕರಣ ಕಡಿಮೆ ಆಗೋದ್ರಲ್ಲಿ ತಾವು ಕೃಷಿ ಇಲಾಖೆಯಿಂದ ತಗೊಂಡಿರೋ ಕ್ರಮಗಳ ಜೊತೆಗೆ ರಾಜ್ಯದ ಗ್ಯಾರಂಟಿ ಯೋಜನೆಗಳು ಕೂಡ ಸಹಾಯ ಮಾಡಿ. ಭಾಳ ಮುಖ್ಯವಾಗಿ ಮೊದಲನೇ ಈ ಆತ್ಮಹತ್ಯೆ ಪ್ರಕರಣ ಕಡಿಮೆ ಆಗಲಿಕ್ಕೆ 5 ಗ್ಯಾರಂಟಿ. ಆಮೇಲೆ ಉಳಿದಂಥ ನಮ್ಮ ಕೃಷಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಕಾರ್ಯಕ್ರಮಗಳು ಸಹ ಸಹಾಯ ಮಾಡಿದೆ. ಯಾಕೆಂದರೆ ಕೃಷಿ ಇಲಾಖೆಯಲ್ಲಿ ತಗೊಳ್ಳುವಂಥ ಕಾರ್ಯಕ್ರಮಗಳು ನಿಧಾನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ನೋಡಿ, ಲಾಜ್ ಇದನ್ನು ಅರ್ಥ ಮಾಡ್ಕೊಳ್ಳಿ. 63ಕ್ಕೆ ಬಂದಿದೆ ಅಂದರೆ ಸೊ ಎಷ್ಟೊಂದು ಇದು ಅದೇನಾಗುತ್ತೆ. ನಾವು ಈ ಒಂದು ಬೆಳೆ ವಿಮೆನಲ್ಲಿ ಆ ಬರಗಾಲ ಬಂತಲ್ಲ 3550, ಆವಾಗ ಇನ್ಶೂರೆನ್ಸನ್ನು
2,500 ಕೋಟಿ ಕೊಟ್ಟಿದ್ದೀವಿ. ಹಿಂದೆ 15 ಲಕ್ಷ 16 ಲಕ್ಷ ಅಷ್ಟೇ ರಿಜಿಸ್ಟ್ರ್ ಮಾಡ್ತಿತ್ತು ಇನ್ಶೂರೆನ್ಸ್ಗೆ. ನಾವು ಹೆಚ್ಚು ಪ್ರಚಾರ ಮಾಡಿ ರೈತರಿಗೆ ಈ ಥರ ಸಮಸ್ಯೆ ಆಗುತ್ತೆ, 98% ನಾವು ದುಡ್ಡು ಕಟ್ತೀವಿ ಪ್ರೀಮಿಯಮ್ನ. ಮತ್ತು ಮಹಿಳಾ ಪ್ರಗತಿಪರ ರೈತರಿಗೂ ಕೂಡ ನೀವು ಪ್ರಶಸ್ತಿ ಕೊಡುವುದನ್ನು ಮತ್ತು ಗುರುತಿಸೋದನ್ನು ಅದನ್ನು ಮಾಡೋದು. 98% ನಾವು ಇನ್ಶೂರೆನ್ಸ್ ಪ್ರೀಮಿಯಮ್ನ ಸರ್ಕಾರ ಕಟ್ತೀವಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ. 2% ಅಷ್ಟೇ ಕಟ್ಟೋದು. ಅವ್ರಿಗೆ 2% ಕಟ್ಟೋದ್ರಿಂದ ನಮ್ಮ ಬೆಳೆ ಬಂದುಬಿಟ್ರೆ ನಮ್ಗೆ ಲಾಸ್ ಆಗುತ್ತಲ್ಲ. ನಾವು 2% ನಿಮ್ಗೆ ಹೋದ್ರೆ ಏನು ಲಾಸ್ ಆಗೋಲ್ಲ, ಸ್ಮಾಲ್ ಮಾರ್ಜಿನು. ಬಟ್ ನಿಮ್ಮ ಬೆಳೆ ಹೋಗ್ಬಿಟ್ರೆ ಫುಲ್ ಬರುತ್ತೆ ಅಂತ. ಕೊನೆಗೆ 26-28 ಲಕ್ಷಕ್ಕೆ ಇವತ್ತು ಪ್ರೀಮಿಯಮ್ನ ಇನ್ಶೂರೆನ್ಸನ್ನು ರಿಜಿಸ್ಟರ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ ರೈತರು. ಈಗ ನಾವು ಇನ್ನೂ ಹೆಚ್ಚಾಗಬೇಕು ಅಂತೇಳಿ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನೀವು ಪ್ರತಿ ತಿಂಗಳು ಪ್ರೋಗ್ರೆಸಿವ್ ರೈತರನ್ನ, ಪ್ರಗತಿಪರ ರೈತರನ್ನ ಭೇಟಿ ಮಾಡೋದು, ಚರ್ಚೆ ಮಾಡೋದು ಮಾಡ್ತಾ ಇರ್ತೀರಾ. ಅದನ್ನು ಪ್ರಗತಿಪರ ರೈತರು ಏನು ಒಂದು ಸಸ್ಟೈನಬಲ್ ಮೆಥಡ್ಗಳನ್ನ ಬಳಸ್ತಾ ಇರ್ತಾರೆ, ಅದನ್ನು ಇಲಾಖೆ ಕಡೆಯಿಂದ ಹೆಚ್ಚೆಚ್ಚು ಪ್ರಚಾರ ಪಡಿಸೋದಕ್ಕೆ ಏನು ಕೆಲಸ ಮಾಡ್ತಾ ಇದ್ದಾರೆ? ಮತ್ತು ಪ್ರಗತಿಪರ ರೈತರನ್ನ ಪ್ರತಿ ತಿಂಗಳು ಮಾತಾಡ್ತಾ ಇರೋದು ಭಾಳ ಒಳ್ಳೆ ಕೆಲಸ. ಅದು ನೆಕ್ಸ್ಟ್ ಸ್ಟೆಪ್ಗೆ, ಅಂದರೆ ಬೇರೆ ರೈತರಿಗೂ ಅದರ ತಿಳುವಳಿಕೆ ಹೋಗಬೇಕು ವಿಷಯ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಓದ್ ಕಡೆ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರು ಹೇಳ್ತಕ್ಕಂಥ ವಿಚಾರನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಅಗ್ರಿಕಲ್ಚರ್ ವಾಟ್ಸಪ್ಗಳಿರ್ತವೆ, ಅದರಲ್ಲಿ ಹಾಕಿ ಮಾಡೋದ್ರ ಜೊತೆಗೆ ಎಲ್ಲ ಯೂನಿವರ್ಸಿಟಿಯವರಿಗೆ ಈ ಥರದ ಯಾರು ರೈತರಿದ್ದಾರೆ ಅವರಿಂದ ಪ್ರೇರೇಪಣೆ ಬರೋ ರೀತಿಯಲ್ಲಿ ಟ್ರೈನಿಂಗ್ ಕೊಡಿಸ್ತಕ್ಕಂಥದ್ದು. ಈಗ ನಮ್ಮ ಮಂಡ್ಯದಿಂದ ಬೆಳಗಾಂಗೆ ನಾವು ಕೃಷಿ ಇಲಾಖೆಯಿಂದ ಬಸ್ ಮಾಡಿ ಕಳಿಸಿದ್ದು 2 ದಿವಸ. ಅಲ್ಲಿ ಕಬ್ಬನ್ನು ಹೆಂಗೆ ಬೆಳೀತಾರೆ, ಯಾವ ಮೆಥಡನ್ನು ಉಪಯೋಗಿಸ್ತಾರೆ, ಅಲ್ಲಿ ಇಳುವರಿ 9-10 ಬರುತ್ತೆ, ನಿಮ್ಮಲ್ಲಿ 7-8 ಬರುತ್ತೆ, ಇದಕ್ಕೇನು ಕಾರಣ? ನೀವು ಅಲ್ಲಿ ನಮ್ಮ ನಿಜಲಿಂಗಪ್ಪ ಶುಗರ್ ಇನ್ಸ್ಟಿಟ್ಯೂಷನ್ ಇದೆ, ಇಲ್ಲೆಲ್ಲ ಟ್ರೈನಿಂಗ್. ನಮ್ಮಲ್ಲಿ ಏನಾಗುತ್ತೆ, ಈ ಭಾಗದ ರೈತರಿಗೆ ಅಲ್ಲಿ ಕಳಿಸೋದು, ಅಲ್ಲಿಂದ ಇಲ್ಲಿ ಕಳಿಸೋದು ರೈತರಿಗೆ. ಆಮೇಲೆ ಯೂನಿವರ್ಸಿಟಿಗೆ ಆವಾಗವಾಗ ರೈತರ ಜೊತೆ ಚರ್ಚೆ ಮಾಡೋದು, ಸಂವಾದ ಮಾಡ್ತಕ್ಕಂಥದ್ದು. ಮತ್ತು ಒಂದು ಏಕಕರೆ ಇದನ್ನು ಮಾಡಿದ್ವಿ ನಾವು, ರೈತರ ಕರೆ ಕೇಂದ್ರ. ಮೊದಲು 8 ನಂಬರ್ ಇತ್ತು ನಾನು ಬರೋದಕ್ಕಿಂತ ಮೊದಲು. ಒಂದೊಂದು ಸಮಸ್ಯೆಗೆ ಒಂದೊಂದು ನಂಬರ್ಗೆ ಫೋನ್ ಮಾಡಬೇಕಾಗಿತ್ತು. ಈಗ ಅದನ್ನು ತೆಗೆದಾಕಿ, ಏಕೆಂದರೆ 8 ನಂಬರ್ನ ಇಟ್ಕೊಂಡು ಅವ್ರು ಫೋನ್ ಮಾಡೋದು ಇಸ್ಕಷ್ಟೆ. ಆಮೇಲೆ ಈ ನಂಬರ್ಗೆ ಮಾಡಿದಾಗ ಇಲ್ಲ ನಿಮಗೆ ಇನ್ನೊಂದು ನಂಬರ್ಗೆ ಮಾಡಿ ಅನ್ನೋದು, ಇದೆಲ್ಲ. ಅದಕ್ಕೆ ಒಂದೇ ನಂಬರ್ನ ಮಾಡಿ. ಸೊ ಈಗ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಆ ನಂಬರ್ಗೆ ಫೋನ್ ಮಾಡಿದ್ರೆ ಯಾವ ಸಮಸ್ಯೆ ಬೇಕಾದ್ರೂ ಅವ್ರು ಹೇಳ್ಬೋದು. ತಕ್ಷಣ ಅದು ಹೆಡ್ ಆಫೀಸಿಗೆ ಬಂದು ಹೆಡ್ ಆಫೀಸಿಂದ ಆ ಸಂಬಂಧಪಟ್ಟಂಥ ತಾಲೂಕಿಗೆ, ಜಿಲ್ಲೆಗೆ ಹೋಗುತ್ತೆ. ಅದೊಂದು ಹೊಸ ಕಾರ್ಯಕ್ರಮವನ್ನು ನಾವು ತಂದಿದ್ದೀವಿ. ಸೊ ಈ ಥರ ನಾವು ಬಹುಶಃ ನಾವು ಮಂಡ್ಯ ಯೂನಿವರ್ಸಿಟಿ ನಮ್ಮ ಮಂಡ್ಯಕ್ಕೆ ಅಟ್ಲೀಸ್ಟ್ ನಾನು ಅಗ್ರಿಕಲ್ಚರ್ ಅದು ಆ್ಯಕ್ಚುಲಿ ಅಗತ್ಯ ಇತ್ತು ಅನಿಸುತ್ತೆ ಸರ್. ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂತಂದರೆ, ಈಗ 3 ಕೃಷಿ ವಿಶ್ವವಿದ್ಯಾಲಯಗಳಿದೆ, ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಇರೋವಂಥ ವಿಶ್ವವಿದ್ಯಾಲಯಗಳಿಗೇ ಆ್ಯಕ್ಚುಲಿ ಬೋಧಕರ ಕೊರತೆ ಇದೆ, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊರತೆ ಇರುವಾಗ ಅದನ್ನು ಇಂಪ್ರೂವ್ ಮಾಡೋದು ಉತ್ತಮ ಆಗಿತ್ತಾ? ಅದೇ ಪ್ರಾಬ್ಲಮ್ ಇರುವಾಗ ಇನ್ನೊಂದು ಹೊಸ ವಿಶ್ವವಿದ್ಯಾಲಯ ತಂದು ಮಾತ್ರಕ್ಕೆ ಅದು ನಿಮ್ಮ ಉದ್ದೇಶ ಅಥವಾ ಕೃಷಿಗೆ ಏನಾಗಬೇಕು ಅನುಕೂಲ ಸಾಧ್ಯ ಆಗುತ್ತಾ? ಇಲ್ಲ, ನೀವು ಹೇಳ್ದಂಗೆ ಕೃಷಿ ವಿಶ್ವವಿದ್ಯಾಲಯ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕೆಲ್ಲ ಥರದ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಫ್ಯಾಕಲ್ಟಿ ಇರ್ಬೋದು ಕೊಟ್ಟಾಗ ಮಾತ್ರ ಅದರ ಉಪಯೋಗ ಆಗೋದು. ಯಾಕೆಂದರೆ ಇರೋದಕ್ಕೇ ಶಾರ್ಟೇಜ್ ಮಾಡಬೇಕಾಗುತ್ತೆ. ಆದರೆ ಇವತ್ತು ಮಂಡ್ಯ, ನೀವು ಹೇಳಿದ್ರಿ ಮೊದಲನೇ ರೈತರಿಗೆ ಮಂಡ್ಯನೇ ಕೃಷಿ ಪ್ರಧಾನವಾದಂಥ ಜಿಲ್ಲೆ. ಮತ್ತು ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ಮಂಡ್ಯಕ್ಕೆ ಒಂದು ಕೃಷಿ ಬಗ್ಗೆ ಭಾಳ ಹೆಮ್ಮೆ ಇದೆ. ಇದ್ರ ಬಗ್ಗೆ ಒಂದು ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಇದೆ. ವಿಶ್ವವಿದ್ಯಾಲಯದ ಹೇಳ್ತಾನೆ, ಈಗ ಮಂಡ್ಯ ಕೃಷಿ ಪ್ರಧಾನ ಜಿಲ್ಲೆ, ನೀವು ಮಂಡ್ಯದಿಂದ ಬಂದಿದ್ದೀರಾ. ಈಗ ನೀವು ಕೃಷಿ ಸಚಿವರಾಗಿ ಇಡೀ ರಾಜ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀರಾ, ಪ್ಲ್ಯಾನ್ ಮಾಡ್ತಾ ಇರ್ತೀರಾ. ಅದ್ರ ಜೊತೆಗೆ ಮಂಡ್ಯಕ್ಕೆ ಸ್ಪೆಸಿಫಿಕ್ ಆಗಿ ಮಂಡ್ಯದ ಒಟ್ಟು ಅಭಿವೃದ್ಧಿಗೆ ನಿಮ್ಮ ಹತ್ರ ದೀರ್ಘಕಾಲೀನ ಯೋಜನೆಗಳು ಏನಾದರೂ ಹಾಕ್ಕೊಂಡಿದ್ದೀರಾ? ಮಂಡ್ಯಕ್ಕೆ ನೋಡಿ, ನಾವು ಬೇರೆ ಏನೇ ಮಾಡಿದ್ರು, ಈಗ ಇಂಡಸ್ಟ್ರಿಯಲ್ ಇರ್ಬೋದು, ಸಾಫ್ಟ್ವೇರ್ ಇರ್ಬೋದು, IT-BT ಅನೇಕ ಕಂಪ್ನಿಗಳಿರ್ಬೋದು, ಯಾರ್ಯಾರು ಹುಡುಗರುಗಳು SLC PUC ಅಥವಾ ಡಿಗ್ರಿ ಇಂಜಿನಿಯರಿಂಗ್ ಮಾಡ್ಕೊಂಡು ಹೋಗ್ತಾರೆ, ಅವರೆಲ್ರಿಗೂ ಕೆಲವೇ % ಇಂಟರ್ನ್ಯಾಷನಲ್ ಕಂಪ್ನಿಗಳ ಸಿಕ್ಕವು 1 ಲಕ್ಷ 1.5 ಲಕ್ಷ ಸಂಬಳ ಕೊಡ್ತಾರೆ.
ಅದರ್ವೈಸ್ ಇಲ್ಲಿ ಲೋಕಲ್ ಕಂಪ್ನಿಗಳಲ್ಲಿ 30,000 ಸಂಬಳ ಕೊಡ್ತಾರೆ. ಇಂಜಿನಿಯರಿಂಗ್ ಓದಿರೋರ್ಗೂ 30,000. ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಎಂಪ್ಲಾಯಬಿಲಿಟಿ 18% ಅಷ್ಟೇ ಇರೋದು, ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಬರ್ತಾ. ಸೊ ಎಲ್ಲರೂ ಸಿಕ್ಕಿದ್ರೂ 25,000 ರಿಂದ 30,000 ಸಿಗುತ್ತೆ. ಅದು ಬಿಟ್ಟು ಡಿಗ್ರಿಯವರಿಗೆ ಅಂದರೆ 10,000 ರಿಂದ 15,000 ಕೊಡ್ತಾ ಇದ್ದಾರೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ರೈತರು 1 ಎಕರೆ ಜಮೀನು ಅವ್ರ ತಂದೆ ಇಟ್ಕೊಂಡಿದ್ರೆ ಅರ್ಧ ಎಕರೆ ಅವನು ತಗೊಂಡು ಅರ್ಧ ಎಕರೆಯಲ್ಲಿ ಕೃಷಿ ಹೊಂಡ ಮಾಡ್ಕೊಂಡು ಅವನು ತರಕಾರಿ ಬೆಳೆದ್ರೆ, ಕೋಳಿ ಸಾಕಿದ್ರೆ, ಮೀನು ಸಾಕಿದ್ರೆ, ಟೊಮೊಟೊ ಬೆಳೆದ್ರೆ ಅವನು ತಿಂಗಳಿಗೆ ಕನಿಷ್ಠ ಅಂದರೆ 1 ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು. ಹೌದು, ಅದನ್ನು ನಾನು ತೋರಿಸಿದ್ದೀನಿ. ಕೆಲವು ಕಡೆ ಹೋಗಿ ವಿಡಿಯೋ ಮಾಡಿ ಅವನು ರೈತ ಒಬ್ಬ ಇಂಜಿನಿಯರ್ ಆಗಿದ್ದಂಥ ಮಗ ಬಂದು ಅವನ ತೋಟದಲ್ಲಿ ಕೆಲಸ ಮಾಡಿ ಅವನು ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀನಿ ಅಂತ ಹೇಳಿರೋದನ್ನೇ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ಇದು ನಾನು ಸೃಷ್ಟಿ ಮಾಡ್ಕೊಳ್ಳೋದು ವಿಚಾರ ಅಲ್ಲ. ಸೊ ಅದಕ್ಕೆ ಈಗ 4 ಎಕರೆ ಜಮೀನಿದ್ರೆ 1 ಎಕರೆ ಇಲ್ಲಿಂದ ಹೋದ ಮಗ ಜವಾಬ್ದಾರಿ ತಗೊಂಡು 3 ಎಕರೆ ಅವ್ರ ಅಪ್ಪ ಏನು ಬೆಳೀತಾವನ, ಕಬ್ಬು ಬೆಳೀತಾರ, ಭತ್ತ ಬೆಳೀತಾರ, ರಾಗಿ ಬೆಳೀತಾರ, ಬೆಳೀಲಿ. ಈ 1 ಎಕರೆನ ಸಮಗ್ರ ಕೃಷಿಗೆ ಅಳವಡಿಸ್ಕೊಂಡ್ರೆ ಸೊ ಅವರು ಇಲ್ಲಿಗಿಂತ 4ರಷ್ಟು ದುಡ್ಡು ಬರುತ್ತೆ. ಮತ್ತು ಇಲ್ಲಿ ಯಾರೋ ಒಬ್ಬರು ಕಚೇರಿ ಮುಂದೆ ಹೋಗಿ ನಿಂತ್ಕೋಬೇಕಾಗುತ್ತೆ, ಇಲ್ಲಿ ಬಾಡಿಗೆ ಮನೆ ಮಾಡಬೇಕಾಗುತ್ತೆ, ಅಲ್ಲಿ ಸ್ವಂತ ಮನೇಲಿ ಮಲಗಿರ್ತಾನೆ. ಸೊ ಇದಕ್ಕೆ ನಾನು ಏನು ಯೋಚನೆ ಮಾಡಿದ್ದೀನಿ ಮಂಡ್ಯದಲ್ಲಿ ಅಂದರೆ, ಹೇಮಾವತಿ ಒಂದಷ್ಟು ಅಚ್ಚುಕಟ್ಟಿದೆ, KRS ಒಂದಷ್ಟು, 2 ಅಚ್ಚುಕಟ್ಟಿರೋದು. KRS 93 ವರ್ಷ ಆಗಿದೆ. ಮಧ್ಯದಲ್ಲಿ ಒಂದಷ್ಟು ನಾಗೇಗೌಡರು ಆಧುನೀಕರಣ ಮಾಡಿದ್ದು ಬಿಟ್ಟರೆ ಅಲ್ಲಿಂದ ಇಲ್ಲಿವರೆಗೆ ಯಾರೂ ಸಹ ನಾಲಾ ಆಧುನೀಕರಣ ಹೌದು. ಅವತ್ತು ಮಾಡಿದಂಥ ನಾಲೆಗಳು ನೀರು ಥೈಲ್ಯಾಂಡ್ಗೆ ಹೋಗಲ್ಲ, ಸಫಿಷಿಯೆಂಟಾಗಿ ವ್ಯವಸಾಯಕ್ಕೆ ನೀರು ಕೊಡಲಿಕ್ಕಾಗಲ್ಲ. ಕಟ್ಟೆಲ್ಲಿ ನೀರು ತುಂಬಿದೆ. ಈಗ ನಾವು ನೀರು ಕೊಡಲಿಕ್ಕೆ ನೀರು ಅಲ್ಲಿಗೆ ತಲುಪಲ್ಲ, ಸೋರೋಗುತ್ತೆ. ನೀರು ಕಡಿಮೆ ಆದಾಗ ತಮಿಳ್ನಾಡವರು ಕಾಟ, ಜಾಸ್ತಿ ಇದ್ದಾಗ ಕಾಲುವೆಗಳು ಸರಿಯಾದ ರೀತಿ ಇಲ್ಲ. ಅದಕ್ಕೆ ಫಸ್ಟ್ ಟೈಮ್ ಈಗಾಗಲೇ ಹೆಚ್ಚು ಕಡಿಮೆ ಈ ವರ್ಷ ಒಂದು 3,000 ಕೋಟಿವರೆಗೂ ನೀರಾವರಿ ಇಲಾಖೆಯಲ್ಲಿ ಸೊ ನಮ್ಮ ಹೇಮಾವತಿ ಮತ್ತು KRSನಲ್ಲಿ ಆಧುನೀಕರಣ ಮಾಡ್ತಾಯಿದ್ದೀವಿ. ನಾವು ಇನ್ನೂ ಒಂದು 2,500 ಕೋಟಿ 3,000 ಕೋಟಿ ಕೊಡಬೇಕಾಗುತ್ತೆ. ನಾವು CMಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಸಂಪೂರ್ಣವಾಗಿ ಇಡೀ ಜಿಲ್ಲೆ 7 ತಾಲೂಕಿನಲ್ಲಿ ಹೇಮಾವತಿ ಮತ್ತು KRS ಅಚ್ಚುಕಟ್ಟಿನಲ್ಲಿ ಎಲ್ಲ ನಾಲೆ ಆಧುನೀಕರಣ ಆದರೆ ಬಹುಶಃ ಕೃಷಿಗೆ ತುಂಬ ಅನುಕೂಲ ಆಗುತ್ತೆ. ಇನ್ನೊಂದು ವಿಷಯ ಇದೆ ಸರ್, ಮಂಡ್ಯದಲ್ಲಿ ಇದು ನೀವು ಹೇಳಿದ ತೊಂದರೆ ಹೇಗಿದೆಯೋ ಅಟ್ ದ ಸೇಮ್ ಟೈಮ್ ಮಂಡ್ಯದಲ್ಲಿ ನೀರನ್ನು ಅತಿ ಹೆಚ್ಚಾಗಿ ವೇಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ನಡೀತಾ ಇದೆ ಅನ್ನೋದು ತಮಗೆ ಗೊತ್ತಿದೆ. ಅದಕ್ಕೆ ಅದ್ರ ಬಗ್ಗೆ ರೈತರಿಗೆ ತಿಳುವಳಿಕೆ ಮೂಡಿಸ್ತಾ ಬರುತ್ತೆ. ಅದಕ್ಕೆ ಬರ್ತೀನಿ. ಈ ಜನರಿಗೆ ಈ ಕಬ್ಬು ನಾಟಿ ಮಾಡ್ತೀವಿ, ಅದನ್ನು ನಾವು ಹೆಚ್ಚು ನಾಟಿ ಮಾಡಿದ್ರೆ ಹೆಚ್ಚು ಇಳುವರಿ ಬರುತ್ತೇನೋ ಜನರ ಕಲ್ಪನೆ ಇದೆ. ಡಿಸ್ಟೆನ್ಸನ್ನು ಜಾಸ್ತಿ ಮಾಡಿದಷ್ಟು ಇಳುವರಿ ಜಾಸ್ತಿ ಬರುತ್ತೆ. ಸೊ ಅದನ್ನೆಲ್ಲ ನಾವು ಇವತ್ತು ಮಾಹಿತಿ ಕೊಡ್ತೇವೆ. ನೀರನ್ನು ಹೆಚ್ಚು ಉಪಯೋಗಿಸಿದ್ರೆ ಇಳುವರಿ ಕಡಿಮೆ ಆಗುತ್ತೆ, ನೀರು ಕಡಿಮೆ ಉಪಯೋಗಿಸ್ಬೇಕು. ಇದನ್ನೆಲ್ಲ ಮಾಹಿತಿ ಕೊಡ್ತಾ ಇದ್ದೀವಿ. ಅಟ್ ಎ ಟೈಮ್ ಹೇಳಿದ್ರೆ ಏನಾಗುತ್ತೆ, ನೀವು ತಮಿಳ್ನಾಡಿಗೆ ನೀರು ಹೋಯ್ತಾ ಇದಲ್ಲ ಅದಕ್ಕೆ ನಮಗೆ ಕಡಿಮೆ ಉಪಯೋಗಿಸಿ ಅಂತ ಅಂತಾರೆ ಅಂತ. ಸೊ ಇದನ್ನೆಲ್ಲ ಮತ್ತು ಈ ಕೃಷಿ ವಿಶ್ವವಿದ್ಯಾನಿಲಯ ಇದಕ್ಕೆ ಕೃಷಿ ವಿಶ್ವವಿದ್ಯಾನಿಲಯ ನಮ್ಮೂರಲ್ಲಿ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಇದೆ. ನಮ್ಮೂರಲ್ಲಿ ಸೈನ್ಸಿಸ್ಟ್ ಇದ್ದರೆ ನಾವು ಅವ್ರ ಹತ್ರ ಹೋಗಿ ಕೇಳೋದಕ್ಕೂ, ನಾವು GKVKಗೋ ರಾಯಚೂರಿಗೋ ಧಾರವಾಡಕ್ಕೋ ಹೋಗಿ ಕೇಳೋಕ್ಕೆ ಭಾಳ ಆಗುತ್ತೆ. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು 1931ರಲ್ಲಿ ರಿಸರ್ಚ್ ಸೆಂಟ್ರ್ ಮಾಡಿದ್ದು. GKVKಗಿಂತ ಮೊದಲೇ, ರಾಯಚೂರಿಗಿಂತ ಧಾರವಾಡಕ್ಕಿಂತ ಮೊದಲು, ಶಿವಮೊಗ್ಗಕ್ಕಿಂತ ಇಲ್ಲಿ ಅವರು ಅವತ್ತೇ 600 ಎಕರೆ ಜಮೀನನ್ನ ಅವ್ರ ಸ್ವಂತ ಜಮೀನನ್ನ ಕೊಟ್ಟು ರಿಸರ್ಚ್ ಸೆಂಟ್ರ್ ಮಾಡಿ. ಇವತ್ತು ಹೆಚ್ಚು ರಿಸರ್ಚ್ ಆಗ್ತಾ ಇರ್ತಕ್ಕಂಥ GKVKಗಿಂತ ಅಲ್ಲಿದೆ. ಸೊ ಇಲ್ಲಿ ರೈತರಿಗೆ ಪ್ರಧಾನವಾದಂಥ ಜಿಲ್ಲೆ ಮತ್ತು ಭೌಗೋಳಿಕವಾಗಿ ತಗೊಂಡ್ರೂ ಬೆಳಗಾಂ ಡಿವಿಷನಲ್ಲಿ ಒಂದಿದೆ, ಗುಲ್ಬರ್ಗ ಡಿವಿಷನಲ್ಲಿ ರಾಯಚೂರಿದೆ, ಬೆಂಗಳೂರು ಡಿವಿಷನಲ್ಲಿ GKVK ಇದೆ. ಇದಲ್ದಲೇ ಮಂಗಳೂರು ಆ ಭಾಗದಲ್ಲಿ ಒಂದು, ಶಿವಮೊಗ್ಗದಲ್ಲಿ. ಸೊ ಇಲ್ಲಿ ಈ ಭಾಗಕ್ಕೆ ಬಂದಂಗೂ ಆಯಿತು ಮತ್ತು ಆಲ್ರೆಡಿ ರಿಸರ್ಚ್ ಎಸ್ಟಾಬ್ಲಿಷ್ ಆಗಿದ್ದರಿಂದ ನಿಮಗೆ ಚೆನ್ನಾಗಿ ಅದನ್ನು ಮೈಸೂರು ವಿಭಾಗದಲ್ಲಿ ಒಂದು ರೈತರು ಹೆಚ್ಚು ಒಂದೇ ಕ್ಲೈಮೇಟ್ ಇರ್ತಕ್ಕಂಥ ಈ 5-6 ಜಿಲ್ಲೆನಲ್ಲಿ ಈ ಒಂದು ಅವಕಾಶ ಕೊಟ್ಟರೆ ಮತ್ತು ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ. ನಮ್ಮಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೃಷಿಗೆ ಡಿಪೆಂಡ್ ಆಗಿರ್ತಕ್ಕಂಥವ್ರು ಮಹಾರಾಜರು ಈಗ ಅವಾಗ 100 ವರ್ಷದಿಂದಲೇ ನಮಗೆ ರಿಸರ್ಚ್ ಸೆಂಟ್ರ್ ಕೊಟ್ಟಂಥವ್ರು ಅದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಮುಂದೆ
ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿದೆ. ಬಹುಶಃ ನಮ್ಮ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಗಳು, ಮಂತ್ರಿಮಂಡಲಕ್ಕೆ ನಾನು ಇಡೀ ಜಿಲ್ಲೆ ಜನರ ಪರವಾಗಿ, ಹಳೆ ಮೈಸೂರಿನ ನಮ್ಮ ಮೈಸೂರು ವಿಭಾಗದ ಪರವಾಗಿ ಅಭಿನಂದನೆ ಸಲ್ಲಿಸಿದ್ದೀನಿ. ಸೊ ಒಳ್ಳೆಯದಾಗ್ತಾ ಇದೆ. ಬಟ್ಟು ಅದು ಒಂದೇ ದಿವಸಕ್ಕೆ ರಿಸಲ್ಟ್ ಕೊಡಲ್ಲ. ಅದು ನಿಜ. ಈಗ ನಾವು ಹಲವಾರು ರೈತರ ವಿಚಾರವನ್ನು, ಹಲವಾರು ಆಧುನಿಕ ಪದ್ಧತಿಗಳನ್ನ ಅಥವಾ ಸಮಗ್ರ ಕೃಷಿಗೆ ಬರಬೇಕಾದಂಥ, ಅಥವಾ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಬೇಕು ಅನ್ನೋದನ್ನು, ಅಥವಾ ಇಳುವರಿ ಜಾಸ್ತಿ ಮಾಡಲಿಕ್ಕೆ ಏನೇನು ನಾವು ಹೊಸ ಪದ್ಧತಿಗಳನ್ನ ಅನುಸರಿಸ್ಬೇಕು, ಹೊಸ ಅನೇಕ ತಳಿಗಳು ನಾವು ಏನು ಬರ್ತಾ ಇದ್ದಾವೆ ಆ ತಳಿಗಳನ್ನ ಅವರು ಅಡಾಪ್ಟ್ ಮಾಡ್ಕೋಬೇಕು, ಹಳೆಯ ತಳಿಗಳನ್ನ ಬಿಡಬೇಕು, ಮತ್ತು ಆಗ್ತಿದ್ದ ಬೆಳೆನೇ ಒಂದೇನೇ ಹಾಕ್ಬಾರ್ದು. ಈ ಥರದ್ದು ಅನೇಕ ವಿಚಾರಗಳೇನಿದೆ ಅವೆಲ್ಲವನ್ನು ನಾವು ಒಂದೇ ಬಾರಿ ರೈತರಿಗೆ ಕನ್ವಿನ್ಸ್ ಮಾಡಿ ಅವರನ್ನು ಮಾಡಲಿಕ್ಕಾಗಲ್ಲ. ಸೊ ಹಂತವಾಗಿ ಜನರು ಬದಲಾವಣೆ ಆಗಬೇಕಾಗತ್ತೆ. ಬಟ್ ನನಗೆ 2 ವರ್ಷ ತುಂಬಿ ಈಗ 3ನೇ ವರ್ಷದಲ್ಲಿ ಕಾಲಿಟ್ಟಿದ್ದೀನಿ. ಸಾಕಷ್ಟು ವಿಚಾರವನ್ನು ರೈತರ ಮನವರಿಕೆ ಮಾಡಿಕೊಡೋವಂಥದ್ರಲ್ಲಿ ಯಶಸ್ವಿಯಾಗಿದ್ದೀನಿ. ಸಾಕಷ್ಟು ಹೊಸ ಕಾರ್ಯಕ್ರಮಗಳನ್ನ ನಾವೆಲ್ಲ ಈ 2 ವರ್ಷದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಮತ್ತು ಅತಿ ಹೆಚ್ಚು ಇನ್ಶೂರೆನ್ಸನ್ನು ಅನುಕೂಲ ಜನರಿಗೆ ಆಗಬೇಕು ಅಂತ ಅನ್ನೋ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದೀನಿ. ಮತ್ತು ಅತಿ ಹೆಚ್ಚು ಜನರಿಗೆ ಮೆಕನೈಜೇಷನ್ಗೆ ನಾವು ಹೆಚ್ಚು ಒತ್ತು ಕೊಟ್ಟು ವರ್ಷಕ್ಕೆ 1000 ಕೋಟಿಗಿಂತ ಹೆಚ್ಚು ನಾವು ಸಹಾಯಧನನ ಸಬ್ಸಿಡಿ ಕೊಟ್ಟಿದ್ದೀವಿ. ಮತ್ತು ಸ್ಪ್ರಿಂಕ್ಲರ್ ಕೇಂದ್ರ ಸರ್ಕಾರದ ಇಲ್ಲಿವರೆಗೆ ಇಡೀ ರಾಷ್ಟ್ರದಲ್ಲಿ ಕೇಂದ್ರ ಸ್ಕೀಮ್ಗಳಿದ್ದಾವಲ್ಲ, 4 ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತಾರೆ. 3 ತಿಂಗಳಿಗೆ ಒಂದೊಂದು ಇನ್ಸ್ಟಾಲ್ಮೆಂಟ್ ಕೊಡ್ತಾರೆ. ಸೊ ನಾನು ಎಲ್ಲ ಕಡೆ ಮಾಹಿತಿ ತಗೊಳ್ಳಾಗಿ 2 ಇನ್ಸ್ಟಾಲ್ಮೆಂಟ್ ಇಡೀ ಎಲ್ಲ ರಾಜ್ಯನೂ ಉಪಯೋಗಿಸಿದ್ದಾರೆ. 3ನೇದು ಉಪಯೋಗಿಸಿರೋದು ಕೆಲವರೇ ಇರು, 4ನೇದು ತಗೊಂಡೇ ಇಲ್ಲ. ನಾವು ಕಳೆದ 2 ವರ್ಷ 4 ಇನ್ಸ್ಟಾಲ್ಮೆಂಟನ್ನು ಖರ್ಚು ಮಾಡಿ ತಂತ್ರ ನೀರಾವರಿ ಸಣ್ಣ ಇದಕ್ಕೆ, ಸೊ ಅಡಿಷನಲ್ಲಾಗಿ 397 ಕೋಟಿ ಕೇಂದ್ರದಿಂದ ದುಡ್ಡು ತೊಗೊಂಡು ನಾವು ಸ್ಪ್ರಿಂಕ್ಲರ್ ಸಪ್ಲೈ ಮಾಡಿದ್ದೀವಿ. ಹೀಗಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ, ಯಶಸ್ವಿ ಆಗಿದ್ದೀವಿ. ಇದ್ರ ಮಧ್ಯದಲ್ಲಿ ನೋಡಿ, ನಾನು ಇಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಸ್ವಲ್ಪ ಬೇಸರನೂ ಆಗುತ್ತೆ. BJPಯವರು ರಾಜಕಾರಣ ಬೇಕಾದ್ರೆ ನನ್ನ ಮೇಲೆ ಯಾವ್ದಾರ ಕೊಡ್ಬೋದಾಯಿತು. ಈ ರೈತರ ವಿಚಾರದಲ್ಲಿ ಕೇಂದ್ರದ ಸಮಸ್ಯೆ ಇಟ್ಕೊಂಡು, ಕೇಂದ್ರದ ವೈಫಲ್ಯತೆ ಇಟ್ಕೊಂಡು, ಸೊ ರಾಜ್ಯ ಸರ್ಕಾರ ಮಾಡಿಲ್ಲ ಅಂತ ನಾವು ಯಾರನ್ನೂ ಕಾಳಸಂತೆಯಲ್ಲಿ ಮಾರಕ್ಕೆ ಬಿಟ್ಟಿಲ್ಲ. ಮತ್ತು ರಾಜ್ಯದಲ್ಲಿ ಹೊರದೇಶಕ್ಕೆ ಹೋಗುವಂಥದ್ದನ್ನ ಕಂಟ್ರೋಲ್ ಮಾಡೋಕ್ಕೆ ಅವ್ರ ಕೈಲೇ ಆಗೋದು. ಆ ಥರದ್ದು ಚಾನ್ಸ್ ಇಲ್ಲ. ನಮ್ದು ಯಾವುದೂ ಬಾರ್ಡ್ರಿಲ್ಲ. ನಮ್ಮದು ಶ್ರೀಲಂಕಾಕ್ಕೂ ಬಾರ್ಡ್ರಿಲ್ಲ, ಬಾಂಗ್ಲಾದೇಶಕ್ಕೂ ಬಾರ್ಡ್ರಿಲ್ಲ ನಾವು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ಕೇಳ್ತೀನಿ ಸರ್. ತೀರ್ಸ್ಕೊತಾವ್ರೆ. ಒಕ್ಕಲಿಗ ಸಮುದಾಯ ತಮಗೆ ಗೊತ್ತಿದೆ, ಮಂಡ್ಯ ಕಡೆಯ ಒಕ್ಕಲಿಗ ಸಮುದಾಯವಂತೂ ಮೊದಲಿಂದ ಕೋಮುವಾದದ ರಾಜಕಾರಣಕ್ಕೆ ಒಳಗಾಗಿರಲಿಲ್ಲ. ಆದರೆ ಕಡೆಯ 2 ವರ್ಷಗಳಲ್ಲಿ ಮುಖ್ಯವಾಗಿ JDS BJP ಕಡೆ ಯಾವಾಗ ಸೇರಿಕೊಂಡಾಗಲಿಂದ ಒಕ್ಕಲಿಗ ಸಮುದಾಯ ಕೂಡ ಕೋಮುವಾದದ ಕಡೆ ಹೊರಲಿಲ್ಲ. ಆದರೆ JDS ಜೊತೆ ಇದ್ದಂಥ ಒಕ್ಕಲಿಗ ಸಮುದಾಯ ಆ ಕಡೆಗೆ ಓಟ್ ಹಾಕಿರೋದು ನಡೆದಿದೆ. ಮತ್ತು ಒಂದು ಮಟ್ಟಕ್ಕೆ ಒಕ್ಕಲಿಗ ಸಮುದಾಯವನ್ನು ಅದ್ರ ಬಳಸ್ಕೊಳ್ಳೋ ಪ್ರಯತ್ನಗಳು ನಡೆದಿರೋದು ತಮಗೂ ಗೊತ್ತಿದೆ. ಕೆರಗೋಡ್ನಲ್ಲ ಧ್ವಜದ ಪ್ರಕರಣದಲ್ಲಿ ರಾಷ್ಟ್ರಧ್ವಜ ಇಳಿಸಿ ಅವರು ಕೇಸರಿ ಧ್ವಜ ಹಾರಿಸಿದಂಥ ಪ್ರಕರಣದಲ್ಲಿ ಸ್ವತಃ ಕುಮಾರಸ್ವಾಮಿಯವರು ಕೇಸರಿ ಶಾಲೆ ಹಾಕ್ಕೊಂಡು ಬಂದ್ಬಿಟ್ರು. ಸೊ ಇದು ಒಂದು ದೊಡ್ಡ ಅಪಾಯವನ್ನು ಕರ್ನಾಟಕ ರಾಜ್ಯಕ್ಕೆ, ಅಂದರೆ ಯಾವತ್ತು ಒಕ್ಕಲಿಗ ಸಮುದಾಯ ಆ ಥರ ಆಗೋದು ಏನು ಪ್ರಯತ್ನ ನಡೀತಾ ಇದೆಯೋ ಸಕ್ಸಸ್ ಆಯಿತು ಅಂತಂದರೆ, ಒಂದು ಮಟ್ಟಕ್ಕೆ ಸಕ್ಸಸ್ ಆದ್ರೂ ಕರ್ನಾಟಕಕ್ಕೆ ದೊಡ್ಡ ಅಪಾಯ. ಅದು ಯಾವುದೋ BJPಗೆ ಲಾಭ ಆಗ್ಬಿಡುತ್ತೆ ಅದರಿಂದ ಮತ್ತೊಂದು ಅಂತಲ್ಲ, ಕರ್ನಾಟಕಕ್ಕೆ ದೊಡ್ಡ ಅಪಾಯ ಇದೆ. ತಾವು ಕಾಂಗ್ರೆಸ್ ಪಕ್ಷದಿಂದ ಈ ಒಂದು ಏನು ನಡೀತಾ ಇದೆ RSSಯಿಂದ BJPಯಿಂದ JDS ಆ ರೀತಿ ನೇರ ಮಾಡದೇ ಇದ್ರೂ ಅವ್ರ ಜೊತೆ ಇರೋದ್ರಿಂದ ಅದ್ರ ಬಗ್ಗೆ ಸೈಲೆಂಟ್ ಆಗಿರೋದಿರ್ಬೋದು. ಯಾಕಂದರೆ ಮೊದಲು ಅವ್ರ ಜೊತೆ ಹೋಗೋಕೆ ಮೊದಲು ಕುಮಾರಸ್ವಾಮಿಯವರು ನೇರ ಮಾತಾಡ್ತಿದ್ರು. ಪ್ರಹ್ಲಾದ್ ಜೋಶಿ ಅವ್ರನ್ನ ಪೇಶ್ವೆ ಬ್ರಾಹ್ಮಣ ಅಂತ ಕರೆದಿದ್ರು. ಮತ್ತು ಈ ಥರ. ಆದರೆ ಈಗ ಅವ್ರು ಸೈಲೆಂಟ್ ಆಗಿದ್ದಾರೆ. ಮೋದಿನ ಬೈದಿದ್ರು ಅದೆಲ್ಲ ಇದೆ ಸರ್. ಆದರೆ ಈಗ ಕಾಂಗ್ರೆಸ್ ಈ ವಿಷಯದಲ್ಲಿ ನಿರ್ಣಾಯಕವಾಗಿ ಏನಾದರೂ ಮಾಡ್ತಾ ಇದೆಯಾ, ಮಾಡೋ ಅಗತ್ಯ ಇದೆಯಲ್ವಾ? ಇಲ್ಲ ಅಂದ್ರೆ ಒಕ್ಕಲಿಗ ಸಮುದಾಯ ಗಣನೀಯವಾಗಿ ಆ ಕಡೆ ಹೋಯ್ತು ಅಂತಂದ್ರೆ ರಾಜ್ಯಕ್ಕೂ ದೊಡ್ಡ ನಷ್ಟ, ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಷ್ಟ ಇದೆ. ತಾವೇನು ಮಾಡ್ತಾ ಇದ್ದೀರಾ? ಈಗ ಕಾಂಗ್ರೆಸ್ ಪಕ್ಷದ ನಿಲುವು ಸೆಕ್ಯುಲರ್ ಅಂತ ಅನ್ನೋದೇ ಬಿಟ್ಟರೆ, ಸೆಕ್ಯುಲರ್ ಅಂದರೆ ಮೇಜರ್ ಕಮ್ಯುನಿಟಿ ಎಗನೆಟ್ ಅಂತಲ್ಲ. ಹೌದೌದು, ಕೆಲವು ತಪ್ಪು ಮಾಹಿತಿ ಇದೆ. ಈಗ ಶೆಡ್ಯೂಲ್ ಕ್ಯಾಸ್ಟ್ ಇರ್ಬೋದು, ಬ್ಯಾಕ್ವರ್ಡ್ ಇರ್ಬೋದು, ಮೈನಾರಿಟೀಸ್ ಇರ್ಬೋದು, ಮೊದಲಿಂದನೂ ಒಂದಷ್ಟು ಒಕ್ಕಲಿಗರಲ್ಲಿ ಅವ್ರಿಗಿಂತನೂ ಸಮಸ್ಯೆ ಇರೋರಿದ್ದಾರೆ, ಬ್ರಾಹ್ಮಣರಲ್ಲಿ ಅವ್ರಿಗಿಂತ ಸಮಸ್ಯೆ ಇರೋರಿದ್ದಾರೆ. ಎಲ್ಲೂ ಬಡವರಿಲ್ಲ ಅಂತಲ್ಲ. ಬಟ್ ಆದರೆ ಕಣ್ಣಿಗೆ ಮೇಲ್ನೋಟಕ್ಕೆ
ಇದೊಂದು ಸಮಸ್ಯೆ ಇರ್ತಕ್ಕಂಥ ಸಮಾಜಗಳನ್ನ ನಾವು ಮೇಲೆತ್ತಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಅಷ್ಟೇ. ಬಟ್ ಅದ್ರ ಜೊತೆಗೆ ಸೆಕ್ಯುಲರ್ ಎಲ್ಲ ಪಾರ್ಟಿ ಎಲ್ಲ ಕಮ್ಯುನಿಟಿಯ ಈಗ RSS ಅವ್ರು ಹೇಳುವ ವಸುದೈವ ಕುಟುಂಬಕಂ ಅಂದ್ರೇನೆ ಜಾತ್ಯತೀತ ಅಂತ, ಸೆಕ್ಯುಲರ್ ಅಂತ. ಬಟ್ ಅವರು ಅದನ್ನ ಬೇರೆ ತರ ಕಟ್ತಾ ಇದ್ದಾರೆ. ಸೆಕ್ಯುಲರ್ ಅಂದ ತಕ್ಷಣ ಕಾಂಗ್ರೆಸ್ ಹಿಂದೂ ವಿರೋಧಿ, ಕಾಂಗ್ರೆಸ್ ಮೇಲ್ಜಾತಿಗಳ ವಿರೋಧಿ ಅಂತ ಒಂದು ಕಥಾನಕವನ್ನು ಕಟ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಹತ್ರ ಯೋಜನೆಗಳೇನಿದೆ? ಈಗ ನಾವು ಕಳೆದ ನಾನು 30 ವರ್ಷದಲ್ಲಿ ನೋಡಿದಾಗೆ ಮೇಜರ್ ಕಮ್ಯುನಿಟಿ ಇಲ್ದಲೇ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು 18ರಲ್ಲಿ ಸೋತು, 23ರಲ್ಲಿ ಬಂದು, 18ರಲ್ಲಿ ಮೇಜರ್ ಕಮ್ಯುನಿಟಿ ಒಂದು ಸ್ವಲ್ಪ ಎಗೆನೆಟ್ ಆದದ್ರಿಂದನೇ ನಾವು ಸೋತ. ಕಾಂಗ್ರೆಸ್ 80 ಬಂದ್ರೂ ನಾವು ಸೋಲಿಕ್ಕೆ ಮೇಜರ್ ಕಮ್ಯುನಿಟಿನೇ ಕಾರಣ. ಈಗ ಅದೇ ಮೇಜರ್ ಕಮ್ಯುನಿಟಿ ಲಿಂಗಾಯತರು, ಒಕ್ಕಲಿಗರು ನಾವು ಜಾಸ್ತಿ ಸಂಖ್ಯೆನೆಲ್ಲ ಗೆದ್ದಿದ್ದೀವಿ ಮತ್ತು ವೋಟಿಂಗ್ ಪ್ಯಾಟ್ರನ್ನು ಸಹ ಜಾಸ್ತಿ ಬಂದದ್ರಿಂದನೇ 23ರ ಎಲೆಕ್ಷನ್ನಲ್ಲಿ ಒಕ್ಕಲಿಗರು, ಲಿಂಗಾಯತ ಸಮುದಾಯಗಳು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿವೆ, ಅದರಲ್ಲಿ ಡೌಟ್ ಇಲ್ಲ. ಆದರೆ 24ರ ಲೋಕಸಭಾ ಎಲೆಕ್ಷನ್ನಲ್ಲಿ JDS ಕೇಳ್ತೀನಿ. ಅದೇನಾಯ್ತು ಅಂದರೆ ಈ 23-24ಕ್ಕೆ ವ್ಯತ್ಯಾಸ. 23ಕ್ಕೆ ನಾವು ಏನು ಒಕ್ಕಲಿಗರು 60% ನಾವು ಬೇರೆ ಅದರ್ ಕಮ್ಯುನಿಟಿ ಹಾಕಿದ್ರು, 30-40% ಒಕ್ಕಲಿಗರು ಮೇಜರ್ ಕಮ್ಯುನಿಟಿ ಹಾಕಿದ್ರು ಕೋಆರ್ಡಿನೇಷನ್ ಬಂತು. ಈಗ ಪಾರ್ಲಿಮೆಂಟಲ್ಲಿ ಯಾಕೆ ಅಷ್ಟು ಕಡಿಮೆ ಆಯಿತು ಅಂದರೆ, ಪಾರ್ಲಿಮೆಂಟಲ್ಲಿ ನಾವು ಯಾವಾಗ 19ರಲ್ಲಿ ಎಷ್ಟು ಗೆದ್ದಿದ್ದು ನಾವು? 2019ರಲ್ಲಿ ಪಾರ್ಲಿಮೆಂಟಲ್ಲಿ ಒಂದೇ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ. ಇವತ್ತು 24ರಲ್ಲಿ ಎಷ್ಟು ಗೆದ್ದಿದ್ದೀವಿ? 9 ಗೆದ್ದಿದ್ದೀರಾ? 9 ಗೆದ್ದಿದ್ದೀವಿ. ಮತ್ತು ವ್ಯತ್ಯಾಸ ಇಂಪ್ರೂವ್ ಆಗಿದೆಯೋ? 9ಲ್ಲಿ ಗೆದ್ದಿದ್ರು ಕೂಡ ಒಕ್ಕಲಿಗ ಸಮುದಾಯ ಆ ಕಡೆಗೆ ಹಾಕಿದ್ದಕ್ಕೆ ಒಂದು 2-3 ಒಂದೇ ಅಲ್ಲ ಕಾರಣ. ತಪ್ಪು ತಿಳ್ಕೊಂಡಿದ್ದೀರಾ ನೀವು. BJP ಜನತಾದಳ ಎರಡೂ ಒಂದಾಯ್ತಲ್ಲ. ಒಕ್ಕಲಿಗರ ಸಮಾಜ ಕುಮಾರಸ್ವಾಮಿಗೆ ಒಂದು ಸ್ವಲ್ಪ ಫೇವರ್. ಕುಮಾರಸ್ವಾಮಿಗೆ ಹೆಂಗೆ ಫೇವರ್ ಆಗಿದೆ? ಒಕ್ಕಲಿಗರೆಲ್ಲ ಓಟ್ ಹಾಕಿಲ್ಲ. ಒಕ್ಕಲಿಗರು ಓಟ್ ಹಾಕಿದರೆ ನಮ್ಗೆ ಓಟೇ ಬಿಡ್ತಿರಲಿಲ್ಲ. ನಮ್ಮ ಅಸೆಂಬ್ಲಿನಲ್ಲಿ BJP ವೋಟರ್ಸು 2.5-3 ಲಕ್ಷ ಓಟಿದೆ. 2.5-3 ಲಕ್ಷ BJP ಓಟೇ ಇದೆ. ಈಗ ನೀವು ಬೇರೆ ಯಾವುದೇ ಚುನಾವಣೆಯಲ್ಲಿ BJP ಓಟು ಡಿಸ್ಪ್ಯೂಟ್ ಆಗ್ತದೆ, ಅತ್ತಾಗಿತ್ತಾಗೆ ಹೋಗುತ್ತೆ. ಬಟ್ ಆದರೆ ಪಾರ್ಲಿಮೆಂಟಲ್ಲಿ ಒಂದು ಓಟು ವ್ಯತ್ಯಾಸ ಇಲ್ಲದಂಗೆ ಮೋದಿ ಹೆಸರಲ್ಲಿ ಹಾಕುವಂಥ BJP ಪರಿಸ್ಥಿತಿ ಇತ್ತು. ಮುಂದೇನಾಗುತ್ತೋ ಬೇರೆ ವಿಚಾರ. ಆ 2.5-3 ಲಕ್ಷ ಓಟು ಡೈರೆಕ್ಟಾಗಿ ಕುಮಾರಸ್ವಾಮಿಗೆ ಇದಾಗಿ ಆ 3 ಲಕ್ಷ ಓಟ್ ತೆಗೆದುಬಿಡಿ. ಬಟ್ ಆದ್ರೂ ನಮ್ಮ ಪ್ರಶ್ನೆ ಏನಂದ್ರೆ, ಒಕ್ಕಲಿಗ ಸಮುದಾಯಕ್ಕೆ ಸಂಬಂಧಪಟ್ಟ ಕಾಂಗ್ರೆಸ್ನಲ್ಲಿ ವಿಶೇಷ ಯೋಜನೆ ಏನು ಕಾಣಿಸ್ತಾ ಇಲ್ಲ ಅಂತ. ಒಂದು ನಿಮಿಷ ಹೇಳ್ಬಿಡ್ತೀನಿ, ಸರ್ಕಾರವಾಗಿ ಅಲ್ಲ ಪಕ್ಷವಾಗಿ. ಒಂದು ನಿಮಿಷ ಹೇಳ್ತೀನಿ. 3 ಲಕ್ಷ ಓಟ್ ತೆಗೆದುಬಿಟ್ರೆ ಇಬ್ಬರು 50-50 ಆಗಿಬಿಡ್ತೀವಲ್ಲ. ಅದಿರಬಹುದು, ಅದಿದ್ದೇ. ಅದು ಒಂದು ಕಡೆ. ಒಕ್ಕಲಿಗರಿಗೆ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಪ್ರೈಮ್ ಮಿನಿಸ್ಟರ್ ಆದರು, ಚೀಫ್ ಮಿನಿಸ್ಟರ್ ಆದರು, ಮಗ 2 ಸಲ ಚೀಫ್ ಮಿನಿಸ್ಟರ್ ಆದರು. ಕೆಂಪೇಗೌಡ ಪ್ರಾಧಿಕಾರ ಮಾಡಿದವರು ಯಾರು? ಕಾಂಗ್ರೆಸ್. ಕೆಂಪೇಗೌಡ ಜಯಂತಿ ಮಾಡಿದವರು ಯಾರು? ಕಾಂಗ್ರೆಸ್. ಬಾಲಗಂಗಾಧರ ಸ್ವಾಮೀಜಿ ಪ್ರಾಧಿಕಾರ ಮಾಡಿದವರು ಯಾರು? ಕಾಂಗ್ರೆಸ್. ಇವತ್ತು ಚುಂಚನಗಿರಿ ಮಠಕ್ಕೆ ಬೇರೆ ಎಲ್ಲ ಗೌರ್ಮೆಂಟ್ಗಳಿಗಿಂತ ಕಾಂಗ್ರೆಸ್ ಸಂದರ್ಭದಲ್ಲಿ, ಅದು ಶ್ರೀಕಂಠಯ್ಯನವ್ರು ಇರ್ಬೋದು, SM ಕೃಷ್ಣವ್ರು ಇರ್ಬೋದು, ಸಿದ್ದರಾಮಯ್ಯ, 3 ಜನದ ಕೊಡುಗೆ ಹೆಚ್ಚಿಗೆ. ಆಯಿತು, ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದರು. ಫಸ್ಟ್ ಇಶ್ಯೂ ಮಾಡೋದು ಡೆಲ್ಲಿ ಪ್ರತಿನಿಧಿ ಜಯಚಂದ್ರ ಅವರು, ಮಾಜಿ MP ನಾರಾಯಣ ಸ್ವಾಮಿ ಪ್ಲ್ಯಾನಿಂಗ್ ವೈಸ್ ಪ್ರೆಸಿಡೆಂಟ್, ಗೋವಿಂದರಾಜ ಪೊಲಿಟಿಕಲ್ ಸೆಕ್ರೆಟರಿ, ರಾಜುಗೌಡ ಒಂದು ಇದಕ್ಕೆ ಅಧ್ಯಕ್ಷರು ಮಾಡಿದರು. ಒಟ್ಟು ನಮ್ಮ 5 ಜನನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ತಕ್ಷಣವೇ ರಾಜಕೀಯವಾಗಿ ಪಕ್ಷ ಗುರುತಿಸೋದನ್ನ ಒಕ್ಕಲಿಗರನ್ನ. ಇವತ್ತು ಮುಖ್ಯಮಂತ್ರಿ ಇಬ್ಬರು ಕಾಂಪಿಟೇಟರ್ ಇದ್ದಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾದ್ರೂ DCM ಮಾಡಿ ಬೆಂಗಳೂರು ಇಲ್ಲಿವರೆಗೆ ಎಲ್ಲ ಮುಖ್ಯಮಂತ್ರಿನೇ ನಿರ್ವಹಿಸ್ತಿತ್ತು. ಬೆಂಗಳೂರು ಖಾತೆ, ಬೆಂಗಳೂರು ಇನ್ಚಾರ್ಜು, ನೀರಾವರಿ ಮಂತ್ರಿ, ಪಕ್ಷದ ಅಧ್ಯಕ್ಷರು. ಒಕ್ಕಲಿಗರನ್ನ ಪಕ್ಷದಲ್ಲಿ ಬಹಳ ಪ್ರಮುಖವಾಗಿ, ನಾನು ಕೃಷಿ ಸಚಿವನಾಗಿದ್ದೀನಿ, ಕೃಷ್ಣ ಬೈರೇಗೌಡ ರೆವಿನ್ಯೂ ಸಚಿವರಾಗಿದ್ದಾರೆ, ಸುಧಾಕರ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಇದ್ದಾರೆ, ವೆಂಕಟೇಶ್ ಇದ್ದಾರೆ, ರಾಮಲಿಂಗ ರೆಡ್ಡಿ ಇದ್ದಾರೆ, ಒಕ್ಕಲಿಗರಿಗೆ ಬ್ಯಾಕ್ಗ್ರೌಂಡು, ನಮ್ಮ ಸುಧಾಕರ್ ಇದ್ದಾರೆ. ಯಾವ ವಿಚಾರದಲ್ಲೂ ಒಕ್ಕಲಿಗರಿಗೆ, ನಮಗೆ ಮಂಡ್ಯಕ್ಕೆ ಶುಗರ್ ಫ್ಯಾಕ್ಟ್ರಿಗೆ ಅವಕಾಶ ಕೊಟ್ಟರು, ಫೈನಾನ್ಷಿಯಲಿ
ಸೊ ಹೊಸ ಕೃಷಿ ವಿಶ್ವವಿದ್ಯಾನಿಲಯ ಕೊಟ್ಟರು. ಒಕ್ಕಲಿಗರ ಭಾಗದಲ್ಲಿ ಒಕ್ಕಲಿಗರಿಗೆ ಎಲ್ಲೂ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಬಿಟ್ಟಿಲ್ಲ, ಲಿಂಗಾಯತರಿಗೂ ಅನ್ಯಾಯ ಆಗಲಿಕ್ಕೆ ಬಿಟ್ಟಿಲ್ಲ. ಬಟ್ ಆದರೆ ರಾಜಕೀಯವಾಗಿ ಅವರು ಒಕ್ಕಲಿಗರ ಹೆಸರೇ ಹೇಳಿ JDS ಅವರ ಶಕ್ತಿನ ಉಳಿಸ್ಕೋಬೇಕಾಗಿದೆ. BJPಯರು ಹಿಂದುತ್ವ ಅಂತಲೇ ಹೇಳಿ ಮಾಡಬೇಕಾಗಿದೆ. ನಾವ್ಯಾರು ಹಿಂದುತ್ವ? ಇದು ಏನಾಗುತ್ತೆ? ಹಿಂದೂ ಧರ್ಮ ಅಲ್ಲ, ಅದು ಬೇರೆ ವಿಷಯ. ನನಗೆ ಈ ಕೃಷಿ ಈ ಗೊಬ್ಬರದೇ ನೋಡಿಬಿಡ್ನಲ್ಲ, ಈಗ ನಾನು ಸತ್ಯ ಹೇಳಿದ್ರೆ, ಈಗ ನಾನೊಬ್ಬ ಸಾಮಾನ್ಯ ಮನಸ್ಸಾಗಿದ್ದರೆ ನಾನು ಬೇರೆ ಥರ ಹೇಳ್ತಿದ್ದೆ ವೇದಿಕೆಯಲ್ಲಿ ನಿಂತ್ಕೊಂಡು. ನಾನೊಬ್ಬ ಮಂತ್ರಿಯಾಗಿ ಹೇಳೋಕ್ಕಾಗಲ್ಲ ಸರ್. ಈಗ ಇನ್ನು ಕಡೆ ಎರಡೇ ಪ್ರಶ್ನೆ. ಒಂದು, ಈಗ ರಾಜಕಾರಣನ ಒಂದು ನೋಡ್ತಾ ಇದ್ದರೆ ದಿನದಿಂದ ದಿನಕ್ಕೆ ದುಡ್ಡು ಜಾಸ್ತಿನೇ ಬೇಕಾಗಿದೆ ರಾಜಕಾರಣ ಮಾಡಲಿಕ್ಕೆ. ಯಾವಾಗ ದುಡ್ಡು ಜಾಸ್ತಿ ಬೇಕಾಗುತ್ತೋ ಅನಿವಾರ್ಯವಾಗಿ ಭ್ರಷ್ಟಾಚಾರನೂ ಜಾಸ್ತಿ ಆಗ್ತದೆ. ಇದಕ್ಕೆ ಏನಾದ್ರು ಒಂದು ದಾರಿ ಹುಡುಕಬೇಕಲ್ವ? ಇಲ್ಲ ಅಂತಂದರೆ ಈಗ ಎಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂದರೂ ಮಾಡೋಕ್ಕಾಗ್ದಿರೋಂಥ ಪರಿಸ್ಥಿತಿ ಬರ್ತದೆ ಒಬ್ಬ ಮಂತ್ರಿ ಆಗಿರೋರಿಗೆ. ಮತ್ತು ದುಡ್ಡಿಲ್ಲದೆ ಇರೋರು ಅಧಿಕಾರಕ್ಕೆ ರಾಜಕಾರಣಕ್ಕೆ ಎಂಟ್ರಿ ಆಗೋಕ್ಕಾಗಲ್ಲ, ಆ ರೀತಿ ಪರಿಸ್ಥಿತಿ ಇದೆ. ಎಷ್ಟೋ ಜನ ರಾಜಕಾರಣಿಗಳ ಮಕ್ಕಳು ಕೂಡ ತಾವು ಬೇರೆ ರೀತಿ ರಾಜಕಾರಣ ಮಾಡೋಣ ಅಂತ ಹೋದ್ರೂ ಆ ಥರ ಪರಿಸ್ಥಿತಿ ಇಲ್ಲದೆ ಇರೋವಂಥ ಒಂದು ವಾತಾವರಣ ಇದೆ. ಇದಕ್ಕೆ ಆಲ್ಟರ್ನೇಟಿವ್ ಆಗಿ ಒಂದು ಮಟ್ಟಕ್ಕಾದರೂ ಇದನ್ನು ಕಡಿಮೆ ಮಾಡಲಿಕ್ಕೆ ದಾರಿಗಳನ್ನ ಹುಡುಕಬೇಕಲ್ವಾ? ಇದ್ರ ಬಗ್ಗೆ ನಿಮ್ಮ ಪಕ್ಷದೊಳಗಾಗಲಿ ಅಥವಾ ನೀವು ವೈಯಕ್ತಿಕವಾಗಲಿ ಎಲ್ಲರೂ ಯೋಚನೆ ಮಾಡಿದ್ರು? ನೀವು ಹಲವಾರು ಬಾರಿ ಹೇಳ್ತಾ ಇರ್ತೀರ, ಈಗ ವ್ಯವಸ್ಥೆನೇ ಹಂಗಿರುವಾಗ ಕಷ್ಟ ಆಗ್ತದೆ ಅಂತ. ಈಗ ಜನಕ್ಕೆ ನೋಡ್ರಿ, ಮಂಡ್ಯ ಜಿಲ್ಲೆಯಲ್ಲಿ ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನಂತರ ದೊಡ್ಡ ನಾಯಕರು ಜಿಲ್ಲೆನ ಆಡಳಿತ ಮಾಡೋರು. SM ಕೃಷ್ಣ, ಮಹದೇಗೌಡರು, ಸಾವುಕಾರ ಚೆನ್ನಯ್ಯ, ಚೌಡಯ್ಯನವರು, ಭಾಳ ಜನ ಮಾಡೋರು, ಮರಿಯಪ್ಪ, ಇವರೆಲ್ಲರೂ. ನಾನು ಬಂದ ಮೇಲೆ ಮೆಡಿಕಲ್ ಕಾಲೇಜ್ ತಂದು, ಸೊ ವಿದ್ಯುತ್ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆ ತಂದೆ. KSRTC ಒಂದೇ ಡಿಪೋ ಇತ್ತು, ಡಿಪೋ ಡಿವಿಷನ್ ತಂದು, ಮತ್ತು ಬೇರೆ ಡೆವಲಪ್ಮೆಂಟ್ಗೆ ಏನು ಬೇಕೋ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಕೊಟ್ಟು, ಈಗ ಕೃಷಿ ವಿಶ್ವವಿದ್ಯಾನಿಲಯ ತಂದು, ಶುಗರ್ ಫ್ಯಾಕ್ಟ್ರಿ ಅವಾಗ ಸ್ಟಾರ್ಟ್ ಮಾಡಿದ್ದೆ, ಇವಾಗಲೂ ಸ್ಟಾರ್ಟ್ ಮಾಡಿದ್ರು. ಇಷ್ಟೆಲ್ಲ ನೀರಾವರಿ ಇಲಾಖೆಯಲ್ಲಿ ಬದಲಾವಣೆ ತರ್ತಾಯಿದ್ದೀವಿ, ಇವೆಲ್ಲ ಮಾಡ್ತಿದ್ದೀವಿ. ಏನು ಮಾಡಿದ್ರೂ ಫೈನಲ್ಲಿ ಚುನಾವಣೆ ಅಂತ ಅಂದರೆ ಇವತ್ತು ಕರಪ್ಟ್ ಆಗಿದೆ ಅನ್ನೋದನ್ನು ಎಲ್ಲರೂ ಒಪ್ತೀವಿ, ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ಬಟ್ಟು ಚುನಾವಣೆ ಬೇಸಿಕಲಿ ಡೆಮಾಕ್ರಸಿ ಸ್ಟಾರ್ಟ್ ಆದದ್ದು ಇವತ್ತಿಗೆ ಮೊದಲನೇ ಬೇಸೆ ಜನ ಅಲ್ಲ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಜನರಿಂದ ನಾವು ಆಯ್ಕೆ ಮಾಡ್ತೀವಿ, ನಮ್ಮಿಂದ ಉಳಿದದ್ದೆಲ್ಲ ಆಗ್ತದೆ. ಈಗ ಸುಪ್ರೀಂ ಕೋರ್ಟ್ನ ಯಾವುದೇ ಥರದ ಬದಲಾವಣೆ ಪಾರ್ಲಿಮೆಂಟಿಂದನೇ ಆಗಬೇಕಲ್ಲ. ಇವತ್ತೇನು ಜನ ಮಾತಾಡ್ತಾರೆ, ರಾಜಕಾರಣಿಗಳಂದರೆ ತೂಚಿ ಅಂತ ಮಾತಾಡ್ತಾರೆ. ಬಟ್ ಆದರೆ ಬೇಸಿಕಲಿ ಒಂದು ಪಾರ್ಲಿಮೆಂಟು, ಒಂದು ಅಸೆಂಬ್ಲಿ ಡೆಮಾಕ್ರಸಿನಲ್ಲಿ ಅನಿವಾರ್ಯ ಅಂತೇಳಿ ಇನ್ನೂ ಜನಕ್ಕೆ ಅರ್ಥ ಆಗದೆ ಇದ್ದಾಗ ಏನು ಹೇಳ್ತೀರ ಅವ್ರಿಗೆ? ಆಮೇಲೆ ಯಾರು ಇದನ್ನೆಲ್ಲ ಅಸೆಂಬ್ಲಿಗೆ ಕಳ್ಸೋರು, ಯಾರು ಪಾರ್ಲಿಮೆಂಟಿಗೆ ಕಳ್ಸೋರು, ಯಾರು? ಜನನೇ ತಾನೇ. ನೀವು ಆಯ್ಕೆ ಮಾಡೋನಾಗ ತಪ್ಪು ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಇವನು ಸರಿ ಇಲ್ಲ ಅಂತ ಅಂದರೆ ಏನು ಅರ್ಥ? ಜನದ್ದು ತಪ್ಪಿರ್ತದೆ, ರಾಜಕಾರಣಿಗಳದ್ದು ಕರ್ತವ್ಯ ಇರುತ್ತಲ್ಲ. ಕರ್ತವ್ಯ ಅಂದರೆ ನೀವು ಒಂದಷ್ಟು ತಪ್ಪುಗಳು ಎಲ್ಲರೂ ಇರ್ತಾರೆ, 10 ಜನದಲ್ಲಿ ಒಬ್ಬರು ಇಬ್ಬರು ತಪ್ಪಿರ್ತಾರೆ. ಬಟ್ ಆದರೆ ಇವತ್ತು ಬೇಸಿಕಲಿ ಫೌಂಡೇಶನ್ನೇ ಪ್ರಜಾಪ್ರಭುತ್ವದ ಸಾಮಾನ್ಯ ಜನ. ಎಲ್ರಿಗೂ ಒಂದೇ ಓಟ್ ಅಂತ ಯಾಕೆ ಕೊಟ್ಟಿದ್ದು? ಇವತ್ತು ಬಡವ್ರಿಗೂ ಒಂದೇ, ಸಾಹುಕಾರರಿಗೂ ಒಂದೇ, ದಲಿತರಿಗೂ ಒಂದೇ, ಮೇಲ್ವರ್ಗದವ್ರಿಗೂ ಒಂದೇ, ಎಲ್ಲರೂ ರೈಟ್ಸ್ ಒಂದೇ ಇದ್ದರೆ ಸೊ ಮುಂದಿನ ದಿನಗಳಲ್ಲಿ ಈ ದೇಶದ ಸುಭಿಕ್ಷವಾಗಿ ನಡೀಲಿಕ್ಕೆ ತೀರ್ಮಾನವನ್ನು ಸರಿಯಾದ ರೀತಿ ತಗೋತಾರೆ ಅಂತ. ಇಷ್ಟೆಲ್ಲ ವ್ಯತ್ಯಾಸ ಆದಾಗ ಪ್ರತಿಯೊಬ್ಬ ಜನನೂ 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಬೇಕು, ಯಾರಿಂದ ಪ್ರಾರಂಭ ಆಗುತ್ತೆ, ಎಲ್ಲಿ ಏನು ಮಿಸ್ಟೇಕ್ ಆಗುತ್ತೆ. ಇವತ್ತು ಬರೀ ರಾಜಕಾರಣಿಗಳನ್ನ ಕರಪ್ಟ್ ಆಗೋಕ್ಕೆ ಅಥವಾ ರಾಜಕಾರಣಿಗಳಿಂದ ಕರಪ್ಟ್ ಆಗ್ತದೆ, ಚುನಾವಣೆ ಅಷ್ಟೇ ಕರಪ್ಟ್ ಆಗುತ್ತೆ ಅಂತಲ್ಲ. ನಾನು ನಮ್ಮ ಜಿಲ್ಲೆಯಲ್ಲಿ 100ಕ್ಕೆ 100 ದುಡ್ಡಿಲ್ಲದೆ ಎಲ್ಲ ರೈತರ ಕೆಲಸವನ್ನು ಮಾಡಿಕೊಡ್ತೀವಿ ಅಂದರೂ ಜನ ತಯಾರಿಲ್ಲ.
ನಾನು ದುಡ್ಡು ಕೊಟ್ಟೆ ಕದ್ದೋಗಿ ದುಡ್ಡು ಕೊಡೋಕೆ ಹೋಗ್ತಾರೆ. ಇಲ್ಲ ಸರ್, ವಾಸ್ತವ ಇದೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಏನ್ ಆದ್ರೆ ಮಾಡೋದು ನಾನು ಅವ್ರನ್ನ? ಕೇಳ್ತಾ ಇರೋದೇನು ಅಂತ ಏನಂದ್ರೆ ಅವ್ರ ಲೆಕ್ಕ ಏನು, ದುಡ್ಡು ಕೊಟ್ರೆ ಮಾತ್ರ ಕೆಲಸ ಆಗೋದು ಅನ್ನೋ ಭ್ರಮೆಯಲ್ಲಿ ಇಲ್ಲ ಸರ್, ನಾ ಕೇಳ್ತಾ ಇದ್ದೇನು ಅಂತಂದ್ರೆ, ನೀವು ಹೇಳ್ತಾ ಇರೋದು ಜನರದ್ದೇ ತಪ್ಪು ಅಂತ ನೀವು ಹೇಳ್ತಾ ಇದ್ದೀರಾ. ಜನ ತಪ್ಪು ಅಂತ ಅಲ್ಲ, ಜನ ಅಂದ್ರೆ ನಾವು ಸೇರಿ ಜನನೇ ಇಲ್ಲ. ಆದ್ರೆ ನೀವು ರಾಜಕಾರಣಿಗಳಕ್ಕೆ ರಾಜಕಾರಣ ಎಲ್ಲೋ ನಿರ್ಧರಿಸ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಾವು ಹಿರಿಯ ರಾಜಕಾರಣಿ ಇದ್ದೀರಿ ಅಲ್ವಾ, ನಿಮ್ಮ ಜೊತೆ ಎಲ್ಲ ಪಕ್ಷದವರು ಒಂದು ವಿಶ್ವಾಸದಲ್ಲಿದ್ದಾರೆ. ಇದನ್ನ ಸರಿ ಮಾಡಲಿಕ್ಕೆ ಸರ್ಕಾರದಿಂದ ರಾಜಕಾರಣಿಗಳಾಗಿ ತಾವು ಯಾವ್ದನ್ನ ಏನಾದ್ರು ಮಾಡಬಹುದು, ಮಾಡಬೇಕು ಅಂತ ಅನ್ಸಿದ್ಯಾ? ಆಗಲ್ಲ ಅಂತಲ್ಲ, ಯಾವ್ದಾದ್ರು ಎಕ್ಸ್ಟ್ರೀಮ್ಗೆ ಹೋಗ್ಬೇಕು. ಎಕ್ಸ್ಟ್ರೀಮ್ಗೆ ಹೋದ್ಮೇಲೆ ಒನ್ ಡೇ ವಾಪಸ್ ಬರಲೇಬೇಕಾಗುತ್ತೆ. ಸೊ ಇದಕ್ಕೊಂದು ಕಾಲ ಬೇಕಾಗುತ್ತೆ. ಮತ್ತು ಏನಾಗುತ್ತೆ, ಒಂದಷ್ಟು ಈಗ ಕಡಿಮೆ ಆಗ್ತಾ ಬಂದಿದೆ. ನೋಡು ನೀವು, ಈಗ ಒಂದು 10 ವರ್ಷದಲ್ಲಿ ಈ ಫಿಲಮ್ ಇಂಡಸ್ಟ್ರೀಸ್ ನಿಜವಾದಂಥ ರಾಜ್ಕುಮಾರು, ಅಂಬರೀಷು, ಅನಂತ್ ನಾಗ್ ಇವರೆಲ್ಲ ಕಲಾವಿದರು ಒಂದು ಕಡೆ ಆದರೆ, ಇತ್ತೀಚೆಗೆ ಎಲ್ಲ ರಿಯಲ್ ಎಸ್ಟೇಟ್ನವ್ರು ಬಂದುಬಿಟ್ಟಿದ್ರು. ಈಗ ಅವ್ರದ್ದೆಲ್ಲ ಹಿಂದಕ್ಕೆ ಹೋಗ್ತಾವ್ರೆ, ಸಿನಿಮಾಗಳು ಓಡ್ತಾ ಇಲ್ಲ, ಆಯ್ತು ಇದೆಲ್ಲ ಹಿಂದಕ್ಕೆ ಹೋಗ್ತಾವ್ರೆ. ಸೊ ಹಂಗೇ ರಾಜಕಾರಣದಲ್ಲಿ ಅಟ್ಟೆ ದುಡ್ಡಿರೋರೇ ಚುನಾವಣೆ ನಿಂತ್ಕೊಂಡು ಅವ್ರು ಕೊಟ್ಟ ಅಂತ ಇನ್ನೊಬ್ಬರು ಕೈಲಾಗದೇ ಇದ್ರು ಕೊಡೋವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಈಗ ಅದನ್ನು ಸಹ ಕಡಿಮೆ ಆಗ್ತಾ ಇದೆ. ಆಗಮಗಲದಲ್ಲಿ ಚಿಗರಿಗೌಡರಿಗೆ ದುಡ್ಡು ಕೊಟ್ಟು ಜನ ಉದಾಹರಣೆ ಯಾಕ್ರಿ 2004ರಲ್ಲಿ ನಾನು ಎರಡನೇ ಚುನಾವಣೆ ನಿಂತ್ಕೊಂಡಾಗ ನಮ್ಮ KR ಕೃಷ್ಣ ಅವರು ದುಡ್ಡು ಉಳಿದು ಒಂದು ಕಾರ್ ತಗೊಂಡಿದ್ರು. ಹೌದು, ಜನ ಕೊಟ್ಟಿದ್ದ ದುಡ್ಡಲ್ಲಿ ಕಾರ್ ತಗೊಂಡಿದ್ರು ಅವರು. ಸೊ ಈಗ ನಾವೇನು ಭಾಳ ದೂರ ಅಲ್ಲ, 20 ವರ್ಷದ ಹಿಂದೆ ನಮ್ಮ ಕಣ್ಣು ಮುಂದೆ ನಡೆದಿರ್ತಕ್ಕಂಥದ್ದು. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅನ್ನುತ್ತೆ. ಮತ್ತು ನಂಬರ್ ಈ ಥರದ ಆಲೋಚನೆ ಮಾಡೋರು ನಂಬರ್ ಜಾಸ್ತಿ ಆಗೋದು. ಈ ಕಡೆ ಪ್ರಶ್ನೆ ಸರ್, ಬಟ್ ಆದರೆ ಬಹಳ ಮುಖ್ಯವಾದ ಪ್ರಶ್ನೆ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಅಂತ ನೀವು ಹೇಳ್ತೇವೆ. ಗ್ಯಾರಂಟಿ ಯೋಜನೆಗಳಿರ್ಬೋದು, ಕೃಷಿ ಇಲಾಖೆಯಿಂದ ಆಗಿರೋದಿರ್ಬೋದು, ಕಂದಾಯ ಇಲಾಖೆಯಿಂದ ಮೊನ್ನೆ 1 ಲಕ್ಷಕ್ಕಿಂತ 1 ಲಕ್ಷ ಅಲ್ಲಿ ಕೊಟ್ಟು, ಅದೇ ಬಟ್ ಬೇಕಾದಷ್ಟು ನಡೀತಾ ಇದೆ. ಪೋಡಿ ಒಂದು ವರ್ಷಕ್ಕೆ ಒಂದು ತಾಲೂಕಿಗೆ 10 ಪೋಡಿ ಆಗ್ತಾ ಇರಲಿಲ್ಲ ದುರಸ್ತಿ. ಈ ರೀತಿ ಅನೇಕ ಕೆಲಸಗಳು ನಡೀತಾ ಇದೆ. ಆದರೆ ತಾವೇ ಗಮನಿಸಿರೋ ಹಾಗೆ ಕಡೆ 2 ವರ್ಷಗಳು ನೀವು ಅಧಿಕಾರಕ್ಕೆ ಬಂದಿದ್ದೀರಾ. ಗ್ಯಾರಂಟಿ ಅಧಿಕಾರಕ್ಕೆ ಬಂದ ತಕ್ಷಣವೇ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಒಂದು ದೊಡ್ಡ ಅಭಿಯಾನ ನಡೀತು, ಜನಾಭಿಪ್ರಾಯ ಮೂಡಿಸುವಂಥ ಕೆಲಸ ನಡೀತು. ಇತ್ತೀಚೆಗೆ ವಕ್ಫ್ ವಿಷಯ ತೊಗೊಂಡ್ರೆ, ವಕ್ಫ್ ವಿಷಯದಲ್ಲಿ ಸರ್ಕಾರ ಏನು ಮಾಡೋಕ್ಕೆ ಹೊರಟಿತ್ತು, ಅದಕ್ಕೆ ಸಂಬಂಧಿತ ಮಿನಿಸ್ಟ್ರು ಜಮೀರ್ ಅಹಮದ್ ಏನು ಮಾಡೋಕ್ಕೆ ಹೊರಟಿದ್ರು ಸರಿಯಾಗಿದ್ದಿತ್ತು. ಇದನ್ನೇ ಮಾಡಬೇಕು ಅಂತ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಹೇಳಿದರು, ಸರಿಯಾಗಿತ್ತು. ಈ ರೀತಿ ಯಾವುದೇ ವಿಷಯ ತಗೊಳ್ಳಿ ನೀವು, ಕೆರೆಗೋಡಿಂದ ಧ್ವಜದ ವಿಷಯ ಆಗಿರ್ಬೋದು, ಯಾವುದೇ ವಿಷಯ ತೊಗೊಂಡ್ರು ಏನಾಗ್ತಾ ಇದೆ, ನೀವು ಮಾಡಿರೋ ಒಳ್ಳೆ ಕೆಲಸಗಳನ್ನ ಕರೆಕ್ಟಾಗಿ ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಸೋಲ್ತಾ ಇದ್ದೀರಾ. ನೀವು ಮಾಡಿರೋ ಕೆಲಸದಲ್ಲಿ ತಪ್ಪಿಲ್ಲದೆ ಇದ್ರೂ ಕೂಡ BJPಯವರು ಅದರ ಉದಾಹರಣೆಗೆ ಬೆಲೆ ಏರಿಕೆ ವಿಷಯದಲ್ಲಿ ಕರ್ನಾಟಕ ಗೌರ್ಮೆಂಟು ಡೀಸೆಲ್ ಮೇಲೆ 2 ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಜಾಸ್ತಿ ಮಾಡ್ತು, ಅದ್ರ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಅದೇ ಟೈಮ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸೈಸ್ ಡ್ಯೂಟಿ ಅವರು ಬೇರೆ ಥರನೇ ಆಟ ಆಡ್ತಾ ಇದ್ದಾರೆ. ಬೆಲೆ ಏರಿಕೆಗೆ ನಿಜಕ್ಕೂ ಕಾರಣ ಕೇಂದ್ರ ಸರ್ಕಾರ ಇವತ್ತು. ಆದರೆ ಜನರಿಗೆ ಸರಿಯಾದ ವಿಷಯವನ್ನು ತಲುಪಿಸೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವಾಗಿ ಕೂಡ ಗಂಭೀರವಾದ ಒಂದು ಸೋಲನ್ನು ಅನುಭವಿಸ್ತಾ ಇದೆ ಅಂತ. ಅಂದರೆ ಈಗ ಮೂಡಾ ವಿಷಯ ತಗೊಂಡಿರಿ, ಮೂಡಾ ವಿಷಯದಲ್ಲಿ ಎಷ್ಟಿದಾಯಿತು. ಆದರೆ ಇವತ್ತು ರಾಜ್ಯಪಾಲರು ನಿಜಕ್ಕೂ ಎಲ್ಲ ಡಾಕ್ಯುಮೆಂಟ್ ಇರ್ತಕ್ಕಂಥ ತನಿಖೆಯಾಗಿ ಅವ್ರ ಮುಂದೆ ರಿಪೋರ್ಟ್ ಹೋಗಿರ್ತಕ್ಕಂಥನು ಸ್ಯಾಂಕ್ಷನ್ ಮಾಡದೆ ಇಟ್ಕೊಂಡು ಕೂತಿದ್ದಾರೆ. ಇದ್ರ ಬಗ್ಗೆ ಜನಕ್ಕೆ ವಿಷಯ ತಲುಪಿಲ್ಲ. ಅದೇ ಮೂಡಾದಲ್ಲಿ ಯಾವುದೇ ಒಂದು ಸಾಲಿಡ್ ಎವಿಡೆನ್ಸ್ ಇಲ್ಲ ಅಂದ್ರೂ ಮಧ್ಯಾಹ್ನ ಅವ್ರ ಹತ್ರಕ್ಕೆ ಬರುತ್ತೆ ಕಂಪ್ಲೇಂಟು, ಸಂಜೆ ಸ್ಯಾಂಕ್ಷನ್ ಕೊಡ್ತಾರೆ, ಅನುಮತಿ ಕೊಡ್ತಾರೆ, ಮತ್ತು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ಸೊ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕಾಲದಲ್ಲಿ ಪ್ರಚಾರ ಅಟ್ಲೀಸ್ಟ್ ಮಾಡಿದ ಒಳ್ಳೆ ಕೆಲಸಗಳನ್ನ ಜನಸಕ್ಕೆ ತುಂಬ ಇಂಪಾರ್ಟೆಂಟು. ಕಾಂಗ್ರೆಸ್ ಸರ್ಕಾರ ಗಂಭೀರವಾಗಿ ಸೋಲ್ತಾ ಇದೆ. ಈ ಕಾರಣಕ್ಕೇ BJP ಮತ್ತು RSS ತುಂಬ ಅವ್ರು ಪ್ಲ್ಯಾಂಡ್ ಆಗಿ ಜನರಲ್ಲಿ ನೀವು ಎಷ್ಟೇ ಒಳ್ಳೆ ಕೆಲಸ ಮಾಡಿರಿ, ಹಿಂದೂ ಮುಸ್ಲಿಂ ಅಂತ ಒಂದು ಸಣ್ಣ ವಿಷಯ ತಂದು ನಿಮ್ಮ ವಿರುದ್ಧ ಅಭಿಪ್ರಾಯ ರೂಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರವಾಗಿಯೋ ಪಕ್ಷವಾಗಿಯೋ ಗಂಭೀರವಾಗಿ ಸೋಲ್ತಾ ಇದೆ, ಇನ್ನೂ ಸರಿ ಮಾಡ್ಕೊಂಡಿಲ್ಲ ಅನ್ನೋದು ವಾಸ್ತವ ಅಂತ ನಮ್ಮಂಥ ಎಲ್ಲರ ಗಮನಕ್ಕೆ ಬಂದಿದೆ ಸರ್. ನೀವು ಹೇಳ್ತಾ ಇರೋದೆಲ್ಲ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಆದರೆ ಒಂದು ಸಮಾಜದ ದೃಷ್ಟಿನಲ್ಲಿ ಏನಾಗುತ್ತೆ, ನಾವೀಗ 138 ಜನ ಇದ್ದೀವಿ, ನಾವು ರೂಲಿಂಗ್ ಪಾರ್ಟಿಲಿದ್ದೀವಿ. ನಾವೆಷ್ಟೇ ಫ್ಯಾಕ್ಟ್ ಆ್ಯಂಡ್ ಫಿಗರ್ ಕೊಟ್ರು ಸೊ ಅಪೋಸಿಷನರು ಮಾತನಾಡ್ತಕ್ಕಂಥದ್ದಕ್ಕೆ ಹೆಚ್ಚು ಗಮನ ಆಗುತ್ತೆ. ಇಲ್ಲ ಸರ್, ನಾ ಹೇಳ್ತಾ ಇರೋದು ಈಗ ಉದಾಹರಣೆ ಕೃಷಿ ಇದೆ, ರಸಗೊಬ್ಬರದ್ದು ಕಂಪ್ಲೀಟಾಗಿ ಕೇಂದ್ರ ಸರ್ಕಾರ ತಪ್ಪಿದೆ. ಮೊನ್ನೆ ತೆರಿಗೆ ವಿಷಯದಲ್ಲಿ ಕರ್ನಾಟಕ ಕನ್ಯಾ ಆಗಿರ್ಬೋದು, ಕಂಪ್ಲೀಟಾಗಿ ಕೇಂದ್ರ ಸರ್ಕಾರ ತಪ್ಪಿದೆ. ಆದರೆ ಕೆಲವು ಮೀಡಿಯಾಗಳು
ನೇರವಾಗಿ ಏನೇ ಆಗಲಿ BJP ಪರ ಅಥವಾ ಮೋದಿಯವರ ಪರ, ಕೇಂದ್ರ ಸರ್ಕಾರದ ಪರ ಅನ್ನೋದನ್ನು ಈಗ ಮೀಡಿಯಾಗಳು ಜವಾಬ್ದಾರಿ ನಿರ್ವಹಿಸಬೇಕು. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಆದರೆ ಕಣ್ಣಿಗೆ ಕಾಣುವಂಗಿದ್ದಾಗ್ಲೂ ಆ ರೀತಿ ಮಾಡ್ತಾ ಇರುವಾಗ ಕಾಂಗ್ರೆಸ್ ಒಂದು ಪಕ್ಷ ಆಗಿ ಅದಕ್ಕೊಂದು ವ್ಯವಸ್ಥೆ ಮಾಡ್ಕೋಬೇಕಲ್ವ, ತಾವು ಮಾಡಿರೋ ಒಳ್ಳೆ ಕೆಲಸಗಳನ್ನ ತಲುಪಿಸ್ಲಿಕ್ಕೆ. ಅಥವಾ ನೀವು ಹೇಳಿದ್ದೆಲ್ಲ ನಾನು ಒಪ್ತೀನಿ, ಬಟ್ ಆದರೆ ಒಂದಷ್ಟು ಬೇರೆ ಬೇರೆ ಥರದ ಅಪೋಸಿಷನ್ನರಿಗೆ ಹೆಚ್ಚು ಅವಕಾಶಗಳಿರುತ್ತೆ ಈ ಥರ. ಸೊ ನಮ್ಗನ್ಸ್ತಾ ಇರ್ತಕ್ಕಂಥದ್ದು ಒಂದು ನಿಮಿಷನೇ ಹೇಳ್ತೀನಿ, ತಪ್ಪಿಲ್ಲದೆ ಇರೋದನ್ನ ತಪ್ಪು ಅನ್ನೋದಕ್ಕೆ, ಅಥವಾ ಸತ್ಯನ ಅಸತ್ಯ ಅನ್ನೋದಕ್ಕೆ, ಮತ್ತು ಏನೋ ಒಂದು ಸಣ್ಣ ತಪ್ಪನ್ನು ದೊಡ್ಡ ತಪ್ಪು ಮಾಡಲಿಕ್ಕೆ. ಸೊ ಅಪೋಸಿಷನ್ನರು ಮೀಡಿಯಾಕ್ಕೆ ಹೆಚ್ಚು ಸ್ಪೇಸ್ ಇರುತ್ತೆ. ಮೀಡಿಯಾ ಸೊ ಡೈರೆಕ್ಟಾಗಿ ಕಂಟ್ರೋಲ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಇರುತ್ತೆ. ಸ್ವಲ್ಪ GST ಇರ್ಬೋದು, ಬೇರೆ ಬೇರೆ ಥರದ ರಿಜಿಸ್ಟ್ರೇಷನ್, ಆಳೋಮೂಳು ಸ್ವಲ್ಪ ಅವರು. ಆಮೇಲೆ ಓನರ್ಗಳೇನಾಗಿದೆ, ಎಲ್ಲ ಓನರ್ಗಳು ಸಹ BJP ಹೌದು ಸಪೋರ್ಟೆಡ್ ಓನರ್ಗಳಾಗಿದ್ದಾರೆ. ಸೊ ನೀವೇನೇ ರಿಪೋರ್ಟ್ರು ಅಥವಾ ಚೀಫ್ ರಿಪೋರ್ಟ್ರು ಅಥವಾ ವ್ಯವಸ್ಥೆ ಎಲ್ಲ ಪ್ರಾಮಾಣಿಕವಾಗಿ ಇರಬೇಕು ಅಂದ್ರೂ ಅಲ್ಟಿಮೇಟ್ ಫೈನಲಿ ನಡೆಸೋವಂಥ ಓನರ್ ಏನು ಡೈರೆಕ್ಷನ್ ಕೊಡ್ತಾರೆ ಅದನ್ನು ಒಂದಷ್ಟು ಹೋಗಲೇಬೇಕಾಗತ್ತೆ. ಈ ಥರದ ಹಲವಾರು ಎಲೆಕ್ಟ್ರಾನಿಕ್ ಮೀಡಿಯಾ ಇವತ್ತು ಪರಿಸ್ಥಿತಿ ನಿಮಗೆ ಗೊತ್ತಿದೆ, ಆರ್ಥಿಕವಾಗಿ ಎಲ್ಲ ಸಮಸ್ಯೆನ ಎದುರಿಸ್ತಾರೆ. ಅವರು ಗೌರ್ಮೆಂಟ್ ಆಫ್ ಇಂಡಿಯಾನ ಎದುರಾಕಣೆ ನಮ್ಮ ಜೊತೆ ನಿಲ್ಲಕ್ಕಾಗಲ್ಲ. ಕೆಲವರು ಎಲ್ಲ ಒಂದಷ್ಟು ನಮಗೂ ಒಂದು ಸ್ಪೇಸ್ ಕೊಡ್ಬೋದಷ್ಟೇ ಬಿಟ್ಟರೆ ಕೊಡೋಷ್ಟು ಕೊಡಲ್ಲ ಅವರು. ಸೊ ಹೀಗಾಗಿ ಸಮಸ್ಯೆ ಇದೆ. ಬಟ್ ಅದಕ್ಕೆ ನಾವು ಹಂಗಂತೇಳಿ ನೀವು ಹೇಳ್ದಂಗೆ ಸುಮ್ಮನೆ ಇರಲಿಕ್ಕಾಗಲ್ಲ. ನಾವಕ್ಕೇನಾದ್ರು ಬೇರೆ ಥರದ ಆಲ್ಟರ್ನೇಟಿವ್ ಪ್ಲ್ಯಾನ್ ಹುಡುಕಿ ವ್ಯವಸ್ಥೆ ಮಾಡ್ಕೊಳ್ಳಿ. ಜನರಿಗೆ ನಾವು ನಮ್ಮ ಮಾಡ್ತಕ್ಕಂಥದ್ದು, ಅವ್ರು ಸುಳ್ಳು ಹೇಳ್ತಕ್ಕಂಥದ್ದು, ಅವರಿಂದ ಆಗ್ತಕ್ಕಂಥ ಅನ್ಯಾಯ ನಾವೆಷ್ಟು ಮಾಡಿದ್ರೂ ಯಾಕಿದೆಲ್ಲ ಮಿಸ್ಗೈಡ್ ಮಾಡ್ತಾರೆ, ಯಾಕೆ ಇದನ್ನು ತಪ್ಪು ಮಾಹಿತಿ ಕೊಡ್ತಾರೆ, ಗೌರ್ಮೆಂಟ್ ಆಫ್ ಇಂಡಿಯಾದ ಏನು ಪಾತ್ರ ಇದೆ ಎಲ್ಲವನ್ನೂ ಸಹ ನಾವು ಸರಿಯಾಗಿ. ಏನಾಗುತ್ತೆ, ಮೊನ್ನೆ ನೀವು ಹೇಳ್ದಂಗೆ ನಮ್ಮ ಮನಮೋಹನ್ ಸಿಂಗ್ ಅವರು ಮಾಡ್ಕೊಂಬಂದಂಥ ಆರ್ಥಿಕ ನೀತಿ ಇರ್ಬೋದು, ಅವರು ಪೆಟ್ರೋಲು ಡೀಸೆಲ್ ಮೇಲೆ 1 ಲಕ್ಷ ಸಬ್ಸಿಡಿ ಕೊಟ್ಕೊಂಡು ಕಂಟ್ರೋಲ್ ಮಾಡಿದ್ದು, ಅದೆಲ್ಲ ಬಿಟ್ಬಿಟ್ರು. ಒಂದೇ ವರ್ಷ BP ರೈಸ್ ಮಾಡ್ದಂಗೆ ರೇಟ್ ಮಾಡ್ಕೊಳೋರು. ಅದನ್ನೆಲ್ಲ ಯಾರೂ ಕೇಳಲ್ಲ. ಸೊ ಈಗ ಕೃಷಿ ಇಲಾಖೆಯಲ್ಲಿ ಹೇಳ್ತೀರಾ, ನಮ್ಮದೇನು ತಪ್ಪಿಲ್ಲ, ಇರೋದರಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಿದೆ, ಮ್ಯಾಕ್ಸಿಮಮ್ ಮಾಡಿದ್ವಿ, ಇರೋದನ್ನು ಮ್ಯಾಕ್ಸಿಮಮ್ ಮ್ಯಾನೇಜ್ ಮಾಡಿದ್ದೀವಿ, ಆದರೆ ನಮ್ಮದೇ ತಪ್ಪು ಅಂತ ಹೇಳಿ ಪ್ರಚಾರ. ಅದು ಇದನ್ನು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಪಕ್ಷವಾಗಿ ಮೊನ್ನೆ ರಾಹುಲ್ ಗಾಂಧಿ ಅವರು ಪಾರ್ಲಿಮೆಂಟ್ ಒಳಗಡೆ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರ ವಿಷಯದಲ್ಲಿ. ಆದರೆ ಎಷ್ಟು ಮಟ್ಟಿಗೆ ಪ್ರಚಾರ ಕಾಂಗ್ರೆಸ್ ಪಕ್ಷ ಅದಕ್ಕೊಂದು ಎಕೋಸಿಸ್ಟಮ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಖಂಡಿತ ನೀವು BJP ಅವರ ಅಪಪ್ರಚಾರಕ್ಕೆ ಆಗ BJP ಅವರ ಅಪಪ್ರಚಾರ ಮಾಡ್ತಾರೆ, ನಾವೇನು ಮಾಡಲಿ ಅನ್ನೋ ಹೇಳುವ ಹಕ್ಕು ಇಲ್ಲ, ಆ ಥರ ಎಲ್ಲ ಮಾಡಲಿಕ್ಕಾಗಲ್ಲ. ಸೀರಿಯಸ್ ಆಗಿ ನಮ್ಮ ಪಕ್ಷ ಅದರ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಪಕ್ಷದಲ್ಲೂ ಸರ್ಕಾರದಲ್ಲೂ ನಾವು ಮಾಡೋ ಇಂಪ್ಲಿಮೆಂಟು, ನಾವು ರೈತರ ಪರ ಇರೋವಂಥದ್ದು, ಸಾರ್ವಜನಿಕರ ಪರ ಕಾರ್ಯಕ್ರಮಗಳನ್ನ ಸೊ ಯಾವ ರೀತಿ ತಲುಪಿಸ್ಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಯವರು, ಪಕ್ಷದ ಅಧ್ಯಕ್ಷರು ಅನೇಕ ಬಾರಿ ನೀವು ಹೇಳಿರ್ತಕ್ಕಂಥ ಸಲಹೆ ಹಿನ್ನೆಲೆಯಲ್ಲಿ ನಾವು ಚರ್ಚೆನೂ ಮಾಡಿದ್ದೀವಿ. ನೀವು ಹೇಳೋದನ್ನು ಸಹ ನಾನು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇಲ್ಲಿ ನಮ್ಮ ಇದೀನ.com ಬಂದು ಸಂಸ್ಥೆಗೆ ಬಂದು ರಸಗೊಬ್ಬರದ ಕೊರತೆ ವಿಷಯದಲ್ಲಿ ಏನು ಗೊಂದಲ ಆಗಿತ್ತು ಅದ್ರ ಬಗ್ಗೆ ಇರ್ಬೋದು, ಕೃಷಿ ಸಚಿವರಾಗಿ ನಿಮ್ಮ ಕನಸುಗಳೇನಿದೆ, ಏನು ಕೆಲಸ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಇರ್ಬೋದು, ಕಡೆಗೆ ಕೆಲವು ನೇರ ಪೊಲಿಟಿಕಲ್ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದೀರಾ ಮತ್ತು ಅದರಿಂದ ಜನರಿಗೂ ವಿಷಯ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ಇಲ್ಲಿಗೆ ಬಂದು ಇದೆಲ್ಲ ಮಾತಾಡಿದ್ದಕ್ಕೆ ಇದೀನ.comನ ಪರವಾಗಿ, ಕನ್ನಡದ ಸಮಸ್ತ ಜನತೆಯ ಪರವಾಗಿ ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನಿಮಗೂ ಕೂಡ ನಮಸ್ಕಾರ. ಇವತ್ತು ಸಚಿವರು ಬಂದು ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯ ಚರ್ಚೆಗಳನ್ನ ಇದೀನ.com ಮೂಲಕ ನಾವೀಗ ಮುಂದುವರಿಸ್ತಾ ಹೋಗ್ತಾ ಇರ್ತೀವಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದೀನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.